ओम भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितैर्यदायुः। ओम शान्तिः शान्तिः शान्तिः। नमो ब्रह्मविद्भ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपलवरहितप्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं। सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं। वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं। सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। तस्मै भगवो ब्रह्म। प्रज्ञानां सुप्रदानैः स्थिरचरणकरव्यापिभिर्व्याप्यलोकान् भूत्वा भोगान् सविष्टान् पुनरतिषडोऽसितान् कामजन्यान् पीत्वा सर्वान् विशेषान् स्वप्तिमधुरभजन् मायया भोजयन्नो। मायासङ्ख्यातुल्यं परममृतमजं ब्रह्म यत्तन्नतोऽस्मि। यो विश्वात्मा विविधविषयान् भाष्यभोगांस्तविष्ठान् पश्चाच्चान्यान् स्वमतिर्भवान् ज्योतिषास्त्रेण सूक्ष्मान्। सर्वानेतान् पुनरपि शनैः स्वात्मनि स्थापयित्वा हित्वा सर्वान् विशेषान् विगतगुणगणः पार्थसौरस्तुरीयः। 46ನೇ ಭಾಷ್ಯ ಆಗಬೇಕು. ನಿನ್ನೆ 45ನೇದಾಗಿತ್ತು. ಅವರು ಇಬ್ಬರು ಅವೆರಡು ಅಂದರೆ ಬೀಜ ಫಲಭಾವಗಳು. ಕಾರಣ ಎಂದರೆ ಈ ಕಾರ್ಯವಾದ ವಿಶ್ವತೈಜಸರಾಗಿ ತೋರಿಕೊಳ್ಳುವುದಕ್ಕೆ ಕಾರಣ ಎಂದರೆ ತಪ್ಪು ತಿಳುವಳಿಕೆ. ತಿಳುವಳಿಕೆ ಇಲ್ಲದೆ ಇರೋ ಅಜ್ಞಾನ. ತಿಳುವಳಿಕೆ ಇಲ್ಲದೆ ಇರೋದು ಯಾವುದ್ರದ್ದು? ತತ್ವದ್ದು. ತತ್ವದ ತಿಳುವಳಿಕೆ ಇಲ್ಲದೆ ಇರೋದು ಅನ್ನೋದು ಬೀಜಭಾವ. ಆ ತತ್ವದ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ತತ್ವವನ್ನೇ ತಪ್ಪಾಗಿ ತಿಳಿತಾ ಇರೋದು ಕಾರ್ಯಭಾವ, ಫಲಭಾವ ಅಂತ. ಈ ಬೀಜ ಫಲಭಾವಗಳೆರಡು ತುರೀಯನಲ್ಲಿ ಇರುವುದಿಲ್ಲ. ಯಾಕೆ ಅಂದರೆ ತುರೀಯ ಅನ್ನೋ ಶಬ್ದವನ್ನೇ ನಾವು ಹೇಳ್ತಾ ಇರೋದು ತತ್ವವನ್ನು ತಿಳಿದುಕೊಂಡವನು ಅಂತ ಹೇಳ್ತಾ ಇರೋದು. ಜ್ಞಾನಿ ಅಂತ ಯಾರಿಗೆ ಹೇಳ್ತೀವೋ ಆ ಜ್ಞಾನಿ ಏನು ತಿಳ್ಕೊಂಡಿರ್ತಾನೆ ಅಂದರೆ ತನ್ನ ನಿಜಸ್ವರೂಪವನ್ನು ತಿಳ್ಕೊಂಡಿರ್ತಾನೆ. ಆ ನಿಜಸ್ವರೂಪವನ್ನೇ ನಾವು ತುರೀಯ ಅಂತ ಹೇಳ್ತಾ ಇರೋದು. ಆ ತುರೀಯನಲ್ಲಿ ಅದು ನಮ್ಮ ನಿಜ ಸ್ವರೂಪವಾದ್ದರಿಂದ ಅದೇ ಸ್ವರೂಪವೇ ಎಚ್ಚರ ಕನಸು ನಿದ್ರಾ ರೂಪದಲ್ಲಿ ತೋರ್ಬರ್ತಾ ಇರೋದ್ರಿಂದ ಎಚ್ಚರ ಕನಸು ನಿದ್ರೆಗಳು ಸತ್ಯ ಅಂತ ಅಂದ್ಕೊಳ್ಳೋವಾಗ ತತ್ವ ಗೊತ್ತಾಗಿಲ್ಲ ಅಂತ ಅರ್ಥ. ತತ್ವ ಗೊತ್ತಾದವನಿಗೆ ಇನ್ನು ಎಚ್ಚರ ಕನಸು ನಿದ್ರೆಗಳಿಲ್ಲ. ಯಾಕಿರಲ್ಲ? ಜ್ಞಾನಿಗೆ ಎಚ್ಚರ ಕನಸು ನಿದ್ರೆ ಇರಲ್ವೋ ಅಂದರೆ ಅವನು ಪರಮಾತ್ಮನಿಗಿಂತ ತತ್ವಕ್ಕಿಂತ ಬೇರೆಯಾಗಿ ಯಾವುದನ್ನು ನೋಡಲ್ಲ. ನಾವು ತತ್ವವನ್ನು ಇದೊಂದು ಎಚ್ಚರ, ಇದರಲ್ಲಿ ನಾನೊಬ್ಬ ಅಂತ ಹೇಳಿ ತಪ್ಪಾಗಿ ನೋಡ್ತೀವಿ. ನಾನು ಎಚ್ಚರವಾಗಿದ್ದೇನೆ ಅಂತಲೂ ಹೇಳ್ತೀವಿ. ನಾನು ಯಾವುದೋ ಒಂದು ಕಾಲದಲ್ಲಿ ಎಚ್ಚರದಲ್ಲಿ ಇಂಥ ಒಂದು ದೇಶದಲ್ಲಿ ಇಂಥ ಒಂದು ಕಾಲದಲ್ಲಿ ಹುಟ್ಟಿದ್ದೀನಿ ಅಂತಲೂ ಹೇಳ್ತಾ ಇದ್ದೀವಿ. ಅದೇ ತತ್ವಜ್ಞಾನಿ ನನಗಿಂತ ಬೇರೆಯಾಗಿ ಎಚ್ಚರ ಅನ್ನೋದಾಗಲಿ ಕನಸು ಅನ್ನೋದಾಗಲಿ ನಿದ್ರೆ ಅನ್ನೋದಾಗಲಿ ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಳೋದ್ರಿಂದ ಅವನ ಅನುಭವದಲ್ಲಿ ಅವನಿಗೆ ಎಚ್ಚರವೂ ಇಲ್ಲ, ಕನಸೂ ಇಲ್ಲ, ನಿದ್ರೇನೂ ಇಲ್ಲ. ಅಥವಾ ಯಾವಾಗಲೂ ಎಚ್ಚರ. ಈಗ ನೋಡಿ, ಆತ್ಮನು ಸತ್ಯ ಸ್ವರೂಪ ತಾನೆ. ಸತ್ಯ ಸ್ವರೂಪನಾದ ಆತ್ಮನು ಯಾವಾಗ ತೋರ್ಕೊಂಡ್ರೂ ಎಚ್ಚರವಾಗೇ ತೋರ್ಕೊತಾನೆ. ಈಗ ಇದನ್ನ ಎಚ್ಚರ ಅಂತ ಇದ್ದೀವಿ. ಇದು ಅಡಗತ್ತೆ, ಇನ್ನೊಂದು ಅವಸ್ಥೆ ತೋರುತ್ತೆ. ಅದು ಕಳೆದು ಹೋದ್ಮೇಲೆ ಅದಕ್ಕೆ ಕನಸು ಅಂತ ಹೇಳ್ತೀವಿ. ಯಾವ್ದಾದ್ರು ತೋರೋವಾಗ ಎಚ್ಚರವಾಗಿ ತೋರುತ್ತೆ. ನಿದ್ರೆ ಅಂತ ಇವಾಗ ಹೇಳ್ತೀವಿ. ಆಗ
ನನಗೇನೋ ಗೊತ್ತಾಗಲಿಲ್ಲ, ಏನೋ ಗೊತ್ತಾಗಬೇಕಿತ್ತು, ನಾನೇನೋ ಆಗ್ಬಿಟ್ಟಿದ್ದೀನಿ, ಏನೋ ಅನ್ಸಲ್ಲ, ನಾನೇನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇರಲ್ಲ. ಅದೇ ಎಚ್ಚರವಾಗಿರುತ್ತೆ. ನಿತ್ಯ ಎಚ್ಚರ ಸ್ವರೂಪ ನಾನು ತಿಳ್ಕೊಂಡ ಮೇಲೆ ಇನ್ನೇನು ಕನಸು ನಿದ್ರೆ. ಈಗ ಎಚ್ಚರವಿದ್ದಾಗ ನನಗೆ ಕನಸು ನಿದ್ರೆ ಅನ್ನೋದಿರುತ್ತಾ? ಇರೋಲ್ಲ. ನಾನು ಯಾವಾಗಲೂ ಎಚ್ಚರ ಸ್ವರೂಪನೇ, ಅಂದರೆ ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪನೇ ನಾನು ತಿಳ್ಕೊಂಡವನಿಗೆ ಎಚ್ಚರ ಕನಸು ನಿದ್ರೆ ಎಂಬುದು ನನ್ನ ಸ್ವರೂಪಕ್ಕೆ ಯಾವಾಗಲೂ ಅಂಟ್ಕೊಂಡಿಲ್ಲ ಅಂತ. ಅದೊಂದು ಅದ್ಭುತ ಅವಸ್ಥೆ. ಅದನ್ನು ಅವಸ್ಥೆ ಅಂತ ಹೇಳಬಾರ್ದು, ಯಾಕೆಂದರೆ ಈ ಅವಸ್ಥೆಗಳನ್ನು ಇಟ್ಕೊಂಡು ಅದನ್ನು ಅವಸ್ಥೆ ಅಂತ ಹೇಳ್ತಾ ಇರೋದೇ ಹೊರತು ತುರಿಯ ಅನ್ನೋದೇ ನನ್ನ ಅವಸ್ಥೆ ಅಂತಲ್ಲ. ಅದು ಇದು ಬಿಟ್ಟಂತಹ ಒಂದದ್ದಲ್ಲ ಅದು. ಹಾಗೆ ತುರಿಯನಲ್ಲಿ ಈ ಬೀಜ ಫಲಭಾವಗಳು ಎರಡೂ ಕೂಡ ಇರೋದೇ ಇಲ್ಲ. ಯಾಕೆ? ತತ್ವವನ್ನು ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ಬೀಜ ಫಲಭಾವ ತತ್ವವನ್ನು ತಿಳ್ಕೊಳ್ಳದೇ ಇರುವಾಗ ತೋರೋದು. ಅಂದರೆ ತತ್ವವನ್ನು ತಿಳ್ಕೊಂಡವಂತಹ ಸ್ವರೂಪದಲ್ಲಿ ಇವುಗಳು ಇರೋಲ್ಲ. ಕಥಂ ಪುನಃ ಕಾರಣಬದ್ಧತ್ವಂ ಪ್ರಾಜ್ಞಸ್ಯ. ಇನ್ನು ಪ್ರಾಜ್ಞನು ಕಾರಣಬದ್ಧನಾಗಿದ್ದಾನೆ. ಕಾರಣ ಎಂದರೆ ತತ್ವವನ್ನು ತಿಳಿದುಕೊಂಡಿಲ್ಲ, ಅಜ್ಞಾನದಿಂದ ಬದ್ಧನಾಗಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ತತ್ವವನ್ನು ತಿಳ್ಕೊಂಡಿಲ್ಲ ಅನ್ನೋದೇ ಅವನು ಸಿಗಾಕ್ಸಿದೆ ಅಂತ. ಅದು ಹೇಗಾಗತ್ತೆ? ಪ್ರಾಜ್ಞನು ಹೇಗೆ ಕಾರಣಬದ್ಧನಾಗಿದ್ದಾನೆ? ತುರಿಯೇವ ತತ್ವಾಗ್ರಹಣ ಅನ್ಯಥಾಗ್ರಹಣ ಲಕ್ಷಣವು ಬಂಧೌ ನ ಸಿದ್ಧ್ಯತಃ ಇತಿ. ಇನ್ನು ತುರಿಯನು ತತ್ವವನ್ನ ತಿಳ್ಕೊಳ್ಳದೆ ಇರೋದು, ತತ್ವವನ್ನ ತಪ್ಪಾಗಿ ತಿಳ್ಕೊಳ್ಳೋದು ಅನ್ನೋ ಎರಡು ರೂಪ ಬಂಧನಕ್ಕೂ ಸಿಗಾಕೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ, ಅದಾದ್ರೂ ಹೇಗೆ? ಪ್ರಾಜ್ಞನು ಕಾರಣಬದ್ಧನಾಗಿದ್ದಾನೆ ಅನ್ನೋದು ಹೇಗೆ? ಅಂದರೆ ತತ್ವವನ್ನು ತಿಳ್ಕೊಂಡಿಲ್ಲ ಅಷ್ಟೇ ಇರೋದು ಅನ್ನೋದು ಹೇಗೆ? ತುರಿಯನಲ್ಲಿ ತತ್ವವನ್ನು ತಿಳ್ಕೊಂಡಿಲ್ಲ ಅಂತಲೂ ಇಲ್ಲ, ತತ್ವವನ್ನು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅನ್ನೋ ಎರಡು ಬಂಧನಗಳು ಇಲ್ಲ. ಇದೇ ಬಂಧನ ಅನ್ನೋದು ಹೇಗೆ ಅಂತ ಕೇಳಿದರೆ, ಯಸ್ಮಾತ್ ಹೇಗಪ್ಪ ಅಂದರೆ ನಾತ್ಮಾನನ್ನ ಪರಾಂಶ್ಚೈವ ನ ಸತ್ಯನ್ನಾಪಿ ಚಾನೃತಂ ಪ್ರಾಜ್ಞಃ ಕಿಂಚನ ಸಂವೇತ್ತಿ ತುರ್ಯಂ ತತ್ಸರ್ವದೃಕ್ ಸದಾ. ಆತ್ಮಾನಂ ನ ಪರಾನ್ ಚ ಏವ ನ ಸತ್ಯಂ ನ ಅಪಿ ಚ ಚ ಅನೃತಂ ಪ್ರಾಜ್ಞಃ ಕಿಂಚನ ಸಂವೇತ್ತಿ ತುರ್ಯಂ ತತ್ತಿದೆಯಲ್ಲೋ ತತ್ ಸರ್ವದೃಕ್ ಸದಾ. ಸದಾ ತನ್ನನ್ನಾಗಲಿ ತನಗಿಂತ ಬೇರೆಯದನ್ನಾಗಲಿ ಸತ್ಯವನ್ನಾಗಲಿ ಅನೃತವನ್ನಾಗಲಿ ಪ್ರಾಜ್ಞನಾದವನು ಅಂದರೆ ನಿದ್ರಾವಸ್ಥೆಯನ್ನು ಅನುಭವಿಸೋ ನಾನು ಅಂತ ಅಂದ್ಕೊಂಡಾಗ ಅವನು ಅದ್ಯಾವುದನ್ನು ನೋಡಲ್ಲ. ಈಗಾಗಲೇ ತಾನೆ ನಿದ್ರೆಯ ಬಗ್ಗೆ ನಾವು ಏನು ಹೇಳ್ತಾ ಇದ್ದೀವಿ? ನಿದ್ರೆಯಲ್ಲಿ ನಮಗೆ ಏನೂ ಗೊತ್ತಾಗಲಿಲ್ಲ, ನಾನೆಲ್ಲಿ ಮಲ್ಕೊಂಡಿದ್ದೀನಿ ಅಂತೂ ಗೊತ್ತಾಗಲಿಲ್ಲ, ನಾನೇನಾಗಿದ್ದೀನಿ ಅನ್ನೋದು ಗೊತ್ತಾಗಿರಲಿಲ್ಲ ಅಂತೀಯ. ಅಂದ್ರೇನು? ನಾನೇನು ಅಂತಲೂ ಗೊತ್ತಿಲ್ಲ, ನನಗಿಂತ ಬೇರೆಯಾಗಿ ನಾನು ಅನ್ನೋದಕ್ಕಿಂತ ಬೇರೆಯಾದದ್ದು ನಾನಲ್ಲದ್ದು. ಈಗ ಎಚ್ಚರದಲ್ಲಿ ನಾವು ಏನೇನು ನೋಡ್ತಾ ಇದ್ದೀವಿ? ನಾನು ನಾನಲ್ಲದ್ದು ಅಡೆದಾನೆ ನೋಡ್ತಾ ಇರೋದು. ಇಡೀ ಪ್ರಪಂಚವನ್ನು ಎಷ್ಟರಲ್ಲಿ ಸೇರಿಸಿದ್ರು ನೋಡಿ. ಇಡೀ ಪ್ರಪಂಚ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅನ್ನಿಸ್ತಾ ಇದೆ, ಆದರೆ ಏನಾಗಿದೆ? ನಾನು ನಾನಲ್ಲದ್ದು ಅಷ್ಟೇ. ಈ ನಾನು ಅಂದ್ರೆ ಏನು? ಚೈತನ್ಯ. ನಾನಲ್ಲದ್ದು ಜಡ. ಜಡ ಚೈತನ್ಯ, ಮುಗೀತು ಪ್ರಪಂಚ. ಅಷ್ಟೇ ಪ್ರಪಂಚ. ಇದನ್ನೇ ನೋಡ್ತಾ ಇರೋದು. ಆದರೆ ಇದನ್ನು ನೋಡುತ್ತಿಲ್ಲ. ಎಲ್ಲಿ? ಪ್ರಾಜ್ಞನಾದ ಅದು ತಪ್ಪೇ. ಇದನ್ನು ನೋಡುತ್ತಿದ್ದೇನೆ ಅನ್ನೋದು ಹ್ಯಾಕೆ ತಪ್ಪೋ, ಇದನ್ನು ನೋಡುತ್ತಿಲ್ಲ ಅನ್ನೋದು ಒಂದು ತಪ್ಪೆ. ಯಾಕೆ ತಪ್ಪು? ಈಗ ಇದನ್ನು ನೋಡುತ್ತಿದ್ದೇನೆ ಅಂತ ಹೇಳ್ತಾ ಇರೋದು ಅಲ್ಲಿ ನೋಡುತ್ತಿಲ್ಲ ಅಂತ ಇಟ್ಕೊಂಡು, ಅಲ್ಲಿ ನೋಡುತ್ತಿಲ್ಲ ಇದನ್ನು ಅಂದಿಟ್ಟು ಇದನ್ನ ಇಟ್ಕೋಬೇಕು. ನೀನು ದ್ವೈತ ಕ್ಷೇತ್ರವನ್ನು ಇನ್ನೂ ಮೀರಲೇ ಇಲ್ಲ. ನಾನು ನಿದ್ರೆಯಲ್ಲಿ ನನಗೆ ಏನು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲೇನೋ ಗೊತ್ತಾಗ್ತಾ ಇದೆ ಅಂತ ಇಟ್ಕೊಂಡಿದೀಯ. ಇಲ್ಲೇನೋ ಗೊತ್ತಾಗ್ತಾ ಇದೆ ಅದನ್ನು ಹಾಗೆ ಇಟ್ಕೊಂಡು ಅಲ್ಲೇನೋ ಗೊತ್ತಾಗ್ತಾ ಇಲ್ಲ ಅಂತೀಯ. ಆದರೆ ತತ್ವವನ್ನು ಅರ್ಥ ಮಾಡ್ಕೊಂಡವನಿಗೆ ನನಗೆ ಗೊತ್ತಾಗಿಲ್ಲ ಅನ್ನೋದೇ ಇರಲ್ಲ.
ನಾನು ಯಾವಾಗಲೂ ಅರಿವಿನ ಸ್ವರೂಪ ಅಂತ ತಿಳ್ಕೊತಾನೆಯೇ ಹೊರತು ನನಗೆ ಅಲ್ಲೇನೂ ಗೊತ್ತಾಗಲಿಲ್ಲ, ಇಲ್ಲೇನೂ ಗೊತ್ತಾಗಲಿಲ್ಲ, ಈಗೇನೋ ಗೊತ್ತಾಗ್ತಾ ಇದೆ, ಇದೆಲ್ಲ ಇರಲ್ಲ. ಅದರಿಂದ ಪ್ರಾಜ್ಞನಾದವನು ತನ್ನನ್ನಾಗಲಿ ತನಗಿಂತ ಬೇರೆಯದಾದಂತಹ ಸತ್ಯ ಅನೃತಗಳನ್ನಾಗಲಿ ಏನೂ ನೋಡಲ್ಲ. ಆದರೆ ತುರಿಯನು ಎಂದರೆ ತತ್ವವನ್ನು ಅರ್ಥ ಮಾಡಿಕೊಂಡಂತಹ ಆತ್ಮನು ಸರ್ವದೃಕ್ ಸದಾ ಯಾವಾಗಲೂ ಅವನು ಎಲ್ಲವನ್ನೂ ನೋಡ್ತಾ ಇದ್ದೀನಿ ಅನ್ಕೋತಾನೆ. ನನಗೆ ಗೊತ್ತಾಗದೇ ಇರೋದೇ ಯಾವುದೂ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅರಿವಿನ ಸ್ವರೂಪ ನಾನು ಅಂತ. ನನಗೆ ಗೊತ್ತಾಗದೇ ಇರೋದು ಯಾವುದೂ ಇಲ್ಲ ಅನ್ನೋದ್ರಲ್ಲಿ ಏನು ಅಂದರೆ, ಯಾವುದಾದ್ರೂ ಇದೆ ಅಂತ ಆಗಬೇಕು ಅಂದ್ರೆ ನನಗೇ ಗೊತ್ತಾಗಬೇಕು. ಅಂದರೆ ನನ್ನ ಆಧಾರ ಮೀರಿ ಯಾವುದು ಇರೋದೇ ಇಲ್ಲ. ನಾನು ಮಾತ್ರ ಅವುಗಳ ಹಂಗಿಲ್ಲದೆ ಇರೋನು. ನಾನು ಕೇವಲ ಅರಿವಿನ ಸ್ವರೂಪ ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ತುರಿಯನಿಗೆ ಗೊತ್ತಾಗಲ್ಲ ಅನ್ನೋದೇ ಇಲ್ಲ, ಇವರಿಗೆ ಗೊತ್ತಾಗತ್ತೆ ಅನ್ನೋದೇ ಇಲ್ಲ. ವಿಶ್ವನು ಇಡೀ ಪ್ರಪಂಚವನ್ನು ನೋಡುತ್ತಿದ್ದಾನೆ ಅಂದರು. ನಿನ್ನೆ ಇವರೊಂದು ಪ್ರಶ್ನೆ ಕೇಳಿದ್ರು, ಈ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅಂದಾಗ ಇದು ಬುದ್ಧಿ ಗೊತ್ತಾಗ್ತಾ ಇದೆಯಾ ಅಂತ ನಿನ್ನೆ ಇವರು ಹರಿ ಕೇಳಿದ್ರು. ಈಗ ಬುದ್ಧಿ ಗೊತ್ತಾಗ್ತಾ ಇದೆಯಾ ಅಂತ ಹೇಳಕ್ ಹೋದ್ರೆ ಎಚ್ಚರದ ಒಳಗೆ ಬುದ್ಧಿ ತೋರ್ತಾ ಇರೋದು. ನಾವು ಎಚ್ಚರ ಆದ ಮೇಲೆ ತಾನೇ ಬುದ್ಧಿ ತೋರಿದ್ದು. ನಿದ್ರೆಯಲ್ಲಿ ನಮಗೆ ಬುದ್ಧಿ ಏನಿರ್ಲಿಲ್ವಲ್ಲಪ್ಪ. ಮ್ಯಾಥ್ಸ್ ಓಡ್ತಿತ್ತೇನೋ ಅಲ್ಲಿ ಲೆಕ್ಕ ಏನಾದ್ರು ಇಲ್ಲೊಂದು ಪ್ರಶ್ನೆ ಕೇಳಿದ್ರೆ ನಿದ್ದೆಲಿದ್ದಾಗ ಕನಸಿನಲ್ಲಾದ್ರೂ ಓಡಬಹುದು. ಯಾಕೆ? ಕನಸಿನ ಒಳಗೂ ಬುದ್ಧಿ ಇರುತ್ತೆ, ಎಚ್ಚರದ ಒಳಗೂ ಬುದ್ಧಿ ಇರುತ್ತೆ. ಅಂದ್ರೆ ಬುದ್ಧಿ ಅನ್ನೋದು ಅವಸ್ಥೆ ಒಳಗೆ ತೋರ್ಕೊಂಡಿದೆ. ಸರಿ, ಆಯ್ತು. ಹಾಗಿದ್ರೆ ಇಡೀ ಎಚ್ಚರ ಬುದ್ಧಿಯ ಪ್ರತ್ಯಯ ಅಂತ ಹೇಳಕ್ಕಾಗಲ್ಲ. ಸರಿ, ಇದು ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗ್ತಾ ಇದೆ ಅಂತ ಕೇಳಿದ್ರೆ, ಈಗ ಇದೇ ಸಮಯದಲ್ಲಿ ಈಗ ಎಚ್ಚರ, ಕನಸು, ನಿದ್ರೆ 3 ಅಂತ ಹೇಳ್ತೀವಿ. ಆದರೆ ಒಂದನ್ನು ಅನುಭವಿಸುವಾಗ ಇಡೀ ಒಂದಿನ ರೂಪದಲ್ಲಿ ನಾನು ಆಗ್ಬಿಟ್ಟಿದ್ದೀನಿ. ನಾನು ಈಗ ಇದೇ ಸಮಯದಲ್ಲೇನು ಕನಸು ನಿದ್ರೆಗಳನ್ನೇ ನಡೀತಾ ಇಲ್ಲ. ಈಗ ಎಚ್ಚರ ಗೊತ್ತಾಗ್ತಾ ಇದೆ ಅಂತ ಹೇಳಬೇಕು. ಇದು ಯಾವುದು ಗೊತ್ತಾಗ್ತಾ ಇದೆ ಅಂತ ಹೇಳಬೇಕು? ಈಗ ಇಡೀ ಎಚ್ಚರವು ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ನಾನು ಎಚ್ಚರಕ್ಕಿಂತ ಹೊರಗೆ ಎಲ್ಲೋ ಇದ್ಕೊಂಡು ಎಚ್ಚರವನ್ನು ನೋಡ್ತಾ ಇಲ್ಲ. ಈಗ ಪೆನ್ನು ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ಪೆನ್ನಿಗಿಂತ ನಾನು ಬೇರೆಯಾಗೇ ಇದ್ದೀನಿ. ಆದ್ರೆ ಎಚ್ಚರಕ್ಕಿಂತ ನೀನು ಬೇರೆಯಾಗಿದ್ದ ಎಚ್ಚರವನ್ನು ನೋಡ್ತಾ ಇದೀಯೋ? ಇಲ್ಲ, ಎಚ್ಚರದಲ್ಲಿ ಇದ್ಕೊಂಡು ಹೇಗೆ ಎಚ್ಚರವನ್ನು ನೋಡ್ತೀಯಾ? ಅಂದ್ರೆ ಇದೊಂದು ವಿಕಲ್ಪ. ಆತ್ಮನನ್ನು ಎಚ್ಚರ ಅಂತ ನೀನು ತಿಳ್ಕೊಂಡಿದೀಯೇ ಹೊರತು ಎಚ್ಚರವೆಂಬುದು ಒಂದು ಇದೆ, ಅದನ್ನ ನಾನು ನೋಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಎಚ್ಚರವೆಂಬುದು ನನ್ನ ಬುದ್ಧಿಗೆ ಗೊತ್ತಾಗುತ್ತೆ ಅಂತ ಅರ್ಥ ಅಲ್ಲ. ಯಾಕೆ? ಬುದ್ಧಿ ಗೊತ್ತಾಗೋದಾದ್ರೆ ಬುದ್ಧಿ ಎಚ್ಚರದಿಂದ ಹೊರಗಡೆ ಇರಬೇಕಾಯ್ತು. ಅಂದ್ರೆ ಎಚ್ಚರ ಅಂದ್ರೆ ಏನು ಅಂದ್ರೆ ಆತ್ಮನನ್ನೇ ಆ ರೀತಿಯಾಗಿ ತಪ್ಪು ತಿಳ್ಕೊತಾ ಇರೋದೇ ಹೊರತು. ಆಮೇಲೆ ಎಚ್ಚರ ಗೊತ್ತಾಯಿತು ಅಂತಾನೆ. ಗೊತ್ತಾಯಿತು ಅಂದ್ರೆ ಎಚ್ಚರ ಅನ್ನೋದು ಇಷ್ಟು ಅಂತ ಗೊತ್ತಾಗಿದೆಯಾ ಯಾವತ್ತಾದ್ರೂ? ಈಗ ಕೋಟ್ಯಾನುಕೋಟಿ ಗ್ರಹಗಳು, ನಕ್ಷತ್ರಗಳು, ಆ ರೀತಿಯಾಗಿ ಬ್ರಹ್ಮಾಂಡಗಳ ಬಗ್ಗೆ ಏನೇನು ತಿಳುವಳಿಕೆ ಹೇಳಿದ್ರು ಎಚ್ಚರ ವಿಸ್ತಾರವಾಗ್ತಾ ಹೋಗ್ತಾ. ನಮ್ಮ ಎಚ್ಚರದಲ್ಲೇ ತಾನೇ ಅವೆಲ್ಲ. ನಮ್ಮ ಎಚ್ಚರದಲ್ಲಿ ಇಷ್ಟು ದೊಡ್ಡ ಪ್ರಪಂಚ ಅಂತ ಇದು ಕೊನೆನೇ ಇಲ್ಲ. ನೀನು ಎಷ್ಟು ಕೋಟಿ ಬ್ರಹ್ಮಾಂಡಗಳ ವಿಚಾರವನ್ನು ಹೇಳಿದ್ರು ಇನ್ನೂ ಎಚ್ಚರ ವಿಸ್ತಾರವಾಗ್ತಾನೆ ಇರುತ್ತೆ. ಈಗ ಎಚ್ಚರ ಅನ್ನೋದು ಇಷ್ಟು ಅಂತಲೇ ಗೊತ್ತಾಗಿಲ್ಲ ಅಂತ ಆದ್ಮೇಲೆ ಎಚ್ಚರ ಗೊತ್ತಾಯ್ತು ಶಬ್ದಕ್ಕೆ ಅರ್ಥ ಏನು? ಈಗ ಪೆನ್ ಗೊತ್ತಾಯ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಪೆನ್ನಿಗೆ ಇಷ್ಟು ಉದ್ದ, ಅಗಲ, ದಪ್ಪ ಎಲ್ಲ ತೀರ್ಮಾನ ಮಾಡಿ ಇಟ್ಬಿಟ್ಟಿದ್ದೀವಿ. ಒಂದು ವರ್ನಿಯರ್ ಕ್ಯಾಲಿಪರ್ಸ್ ತಗೊಂಡ್ಬಂದು ಇದು ಮಾಡಿ ಇದ್ರ ದಪ್ಪ ಎಷ್ಟು ಇದು ಎಲ್ಲ ಹೇಳ್ಬಿಡ್ಬೋದು ಅಲ್ವಪ್ಪ. ಉದ್ದ ಅಗಲ ಎಲ್ಲಾನು ಅಳತೆ ಮಾಡಿ ಇಟ್ಬಿಡ್ಬೋದು. ಆದ್ರೆ ಎಚ್ಚರಕ್ಕೆ ಇಷ್ಟು ಉದ್ದ ಇಷ್ಟು ಅಗಲ ಅಂತ ಯಾವತ್ತು ಅಳತೆ ಮಾಡಿದೀಯಾ? ಮಾಡಿಲ್ಲ. ಹಾಗಿದ್ರೆ ಎಚ್ಚರ ಗೊತ್ತಾಯ್ತು ಅಂತ ಹೇಗೆ ಹೇಳ್ತಾ ಇದೀಯಾ? ಅಲ್ವಾ? ಅಂದ್ರೆ ಅದೊಂದು ವಿಕಲ್ಪ ಆಗ್ತಾ ಇದೆ ನಮ್ಗೆ. ಅದಕ್ಕೆ ತಪ್ಪು ತಿಳುವಳಿಕೆ ಅಂತ ಹೇಳ್ತಾ ಇರೋದು ಅದನ್ನ. ಆಮೇಲೆ ಏನಾದ್ರೂ ಒಂದು ಗೊತ್ತಾಗ್ಬೇಕು ಅನ್ನೋದಾದ್ರೆ ಅದಕ್ಕೊಂದು ಆಕಾರ ಇರಬೇಕು, ಬಣ್ಣ ಇರಬೇಕು, ಶಬ್ದ ಇರಬೇಕು, ಇವೆಲ್ಲ ಹೇಳ್ತೀವಿ. ಇಡೀ ಎಚ್ಚರಕ್ಕೆ ಆಕಾರ ಯಾವುದು, ಇಡೀ ಎಚ್ಚರಕ್ಕೆ ಬಣ್ಣ ಯಾವುದು, ಇಡೀ ಎಚ್ಚರಕ್ಕೆ ರುಚಿ ಯಾವುದು ಅಂತ. ಆದ್ರಿಂದ ಆಮೇಲೆ ಅದಕ್ಕೆ ಇಲ್ಲವೂ ಇಲ್ಲ. ಇಡೀ ಎಚ್ಚರಕ್ಕೆ ಆಕಾರ, ಬಣ್ಣ, ರೂಪ ಅದ್ಯಾವುದೂ ಇಲ್ಲವೂ ಇಲ್ಲ. ಇನ್ನು ಇಡೀ ಎಚ್ಚರ ಇಂದ್ರಿಯಗಳಿಗೆ ಗೊತ್ತೂ ಆಗಲ್ಲ. ಯಾಕೆ? ಎಚ್ಚರದೊಳಗಿದೆ ಇಂದ್ರಿಯಗಳು, ದೇಹೇಂದ್ರಿಯ, ಮನೋ, ಬುದ್ಧಿನೂ ಕೂಡ. ಈಗ ಎಚ್ಚರ ಗೊತ್ತಾಗ್ತಾ ಇದೆ ಶಬ್ದಕ್ಕೆ ಅರ್ಥ ಏನು? ಏನಾಗ್ತಾ ಇದೆ ಎಚ್ಚರ ಗೊತ್ತಾಗ್ತಾ ಇದೆ ಅಂದ್ರೆ
ಅಂತ ಕೇಳಿದ್ರೆ ಕನಸು ಏನಾಗ್ತಾ ಇದೆಯೋ ಅದೇ ಆಗ್ತಾ ಇರೋದು. ಈ ಕನಸು ಗೊತ್ತಾಯ್ತು ಶಬ್ದಕ್ಕೆ ಅರ್ಥ ಏನೋ, ನನಗಿಂತ ಬೇರೆ ಏನು ಕನಸು ಹೊಸದಾಗಿ ತೋರ್ಕೊಳ್ಳಿಲ್ಲ, ನಾನೇ ಆ ರೀತಿಯಾಗಿ ತೋರ್ಕೊಂಡಿದ್ದು, ನಮ್ಮ ಮನಸ್ಸಿನ ಭ್ರಾಂತಿ. ಆ ನಮ್ಮ ಮನಸ್ಸಿನ ಭ್ರಾಂತಿ ಅನ್ನೋದು ಇದಿಷ್ಟು ಕನಸು ಅಂತ ಗೊತ್ತಾದಾಗ ಕೇವಲ ತಿಳುವಳಿಕೆಯಾಗಿ ಉಳ್ಕೊಳ್ತಲ್ಲ, ಆ ತಿಳುವಳಿಕೆಯನ್ನೇ ಮನಸ್ಸು ಅಂತಲೂ ಹೇಳಿ ಮನಸ್ಸಿನ ಭ್ರಾಂತಿ ಎರಡೂ ಅದೇ ಅದು. ಕೇವಲ ಅರಿವನ್ನೇ ಮನಸ್ಸು ಅಂತಲೂ ಹೇಳ್ದ, ಮನಸ್ಸಿನ ಭ್ರಾಂತಿ ಅಂತಲೂ ಹೇಳ್ದ. ಮನಸ್ಸೊಂದಿದೆ, ಅದರ ಭ್ರಾಂತಿ ಏನಲ್ಲ ಅದು. ಯಾಕೆಂದ್ರೆ ಕನಸು ಅಂತ ಗೊತ್ತಾದಾಗ ತಿಳುವಳಿಕೆ ಬಿಟ್ಟು ಇನ್ನೇನು ಮನಸ್ಸು ಅನ್ನೋದು ಉಳ್ಕೊಳ್ಳಿಲ್ಲ ಅಲ್ಲಿ. ಕನಸಿನ ಮನಸ್ಸು ಒಂದು ಉಳಿದುಕೊಂಡಿದೆ ಅಂತ ನೋಡ್ಕೊಂಡಿದ್ಯಾ? ಇಲ್ಲ. ಅದರಿಂದ ಇಡೀ ಕನಸು ಅಂದ್ರೆ ಏನೋ, ಇಡೀ ಎಚ್ಚರ ಅಂದ್ರೂ ಅಷ್ಟೇನೆ. ಅದಕ್ಕೆ ಇಡೀ ಕನಸು ಅಂದ್ರೆ ಎಷ್ಟು ಅಂತ ನೀವು ಕೇಳಿದ್ರೆ ಸುಳ್ಳಾದದ್ದಷ್ಟು ಅಂತ ಹೇಳ್ಬೇಕು. ಎಷ್ಟು ಸುಳ್ಳಾಯಿತೋ ಅಷ್ಟು ಕನಸೇನೆ, ಅಷ್ಟೇ ಹೊರತು ನೀವು ಕನಸಿನ ಒಳಗಿದ್ದುಕೊಂಡು ಕನಸಿನ ಉದ್ದ ಆಗಲ ಅಳಿ ಅಂದ್ರೆ ಅಳಿಯಕ್ಕಾಗಲ್ಲ. ಕಾಲದ ಇತಿಮಿತಿ ಇಲ್ಲ. ಹಿಂದೆ ಎಷ್ಟೋ ಕೋಟಿ ವರ್ಷಗಳು ಕಳೆದೋಗಿದೆ ಅನ್ಸುತ್ತೆ, ಇನ್ನು ಮುಂದಕ್ಕೆ ಎಷ್ಟೋ ಕೋಟಿ ವರ್ಷ ಬರುತ್ತೆ ಅನ್ಸುತ್ತೆ. ದೇಶದ ಇತಿಮಿತಿ ಇಲ್ಲ. ಹೀಗೆ ಹೋದ್ರೆ ಪೂರ್ವ ಅಂತ ಹೇಳ್ಕೊಂಡು ಹೋದ್ರೆ ಎಷ್ಟು ಕೋಟಿ ಮೈಲಿಗಳು, ಹಿಂದಕ್ಕೆ ಎಷ್ಟು ಕೋಟಿ ಮೈಲಿಗಳು ಸಿಗಲ್ಲ. ಆದ್ರಿಂದ ಕನಸು ಎಂದರೆ ಎಷ್ಟು ಅಂದ್ರೆ ಏನು ಹೇಳ್ಬೋದು ಅಂದ್ರೆ ಎಷ್ಟು ಸುಳ್ಳಾಯಿತೋ ಅಷ್ಟು ಅಂತ ಹೇಳಬೇಕು. ಆಗ್ತಾನೆ ನಾವು ಗುಂಪು ಮಾಡ್ತಾ ಇರೋದು ಕನಸನ್ನ, ಬೇರೆ ರೀತಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗೆ ಎಚ್ಚರ ಅಂದ್ರೆ ಏನು ಕೇಳಿದ್ರೆ ಎಷ್ಟು ಸುಳ್ಳಾಯಿತೋ ಅಷ್ಟು ಅಂತ ಹೇಳಬೇಕೇ ಹೊರತು ನಿಜ ಅಂತ ಇಟ್ಕೊಂಡು ಅಳತೆಯನ್ನೇ ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ. ಆದ್ದರಿಂದ ಇದೊಂದು ವಿಕಲ್ಪ. ತಾನೇ ಆ ರೀತಿಯಾಗಿ ತೋರ್ಕೋತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಇರುವಾಗ ನಾನು ನಾನಲ್ಲದ್ದು ವಿಭಾಗ ಮಾಡಿಕೊಂಡು ನೋಡುವಾಗ ಆ ನಾನಲ್ಲದ್ದು ಎಂಬ ವಿಭಾಗವನ್ನು ಅರಿವಿನ ಸ್ವರೂಪನಾದ ಆತ್ಮನನ್ನೇ ತಾನೇ ವಿಭಾಗ ಮಾಡಿದ್ದು. ಹಾಗೆ ಮಾಡಿದಾಗ ತುದಿ ಮೊದಲಿಲ್ಲ. ಯಾಕೆ? ಆತ್ಮನ ಸ್ವರೂಪ ಅದು. ಆತ್ಮನಿಗೆ ಹೇಗೆ ಯಾವುದೇ ತುದಿ ಮೊದಲುಗಳಿಲ್ಲವೋ ಅವನಿಗೆ ಅನಂತನು, ಅನಾದಿ ಅನಂತ. ಹೇಗೂ ಆತ್ಮನು ಸರ್ವವ್ಯಾಪಿ. ಆ ಸರ್ವವ್ಯಾಪಕನಾದ ಆತ್ಮನನ್ನೇ ನೀನು ಎಚ್ಚರವಾಗಿ ನೋಡ್ತಾ ಇರೋದ್ರಿಂದ ಎಷ್ಟಾದರೂ ನೋಡೋ ನಿನ್ನ ಶಕ್ತಿ. ವಿಜ್ಞಾನಿಗಳು ಕಷ್ಟಪಡ್ತಾ ಇದ್ದಾರೆ, ಇನ್ನು ಕೋಟಿ ವರ್ಷ ಕಷ್ಟಪಡ್ಲಿ, ಇನ್ನು ಅಷ್ಟು ಪ್ರಪಂಚ ದೊಡ್ಡದಾಗಿ ಕಾಣುತ್ತೀಯೇ ಹೊರತು. ಯಾಕೆ? ದೃಷ್ಟಿ ಸೃಷ್ಟಿವಾದ. ಇವ್ರು ನೋಡ್ತಾ ಇದ್ದಾರೆ, ಅದು ಕಾಣಿಸ್ತಾ ಇದೆ. ನೋಡುವವನಾದ ಇವನಿಗಿಂತ ಬೇರೆಯಾಗ ಪ್ರಪಂಚ ಇಲ್ಲವೇ ಇಲ್ಲ. ಹೀಗೆ ನೋಡೋದು ಬಿಟ್ಟು ಎಚ್ಚರವನ್ನೆಲ್ಲ ಯಾವತ್ತೋ ಒಂದಿನ ಗೊತ್ತು ಮಾಡ್ಕೋತೀವಿ ಅಂತ ಯಾವತ್ತೂ ಗೊತ್ತು ಮಾಡ್ಕೊಳಕ. ಸರಿ, ಇಲ್ಲಿ ಗೊತ್ತಾಯ್ತು ಅಂತ ಇಟ್ಕೊಂಡಿದ್ಯಾ, ಇಲ್ಲೂ ಗೊತ್ತಾಗ್ಲಿಲ್ಲ ಅಂತಲೇ ತಾನೇ ಆಗಿದ್ದೀಗ. ಈಗ ಎಚ್ಚರ ಗೊತ್ತಾಯ್ತಾ? ಇಲ್ಲ ಅಂತಲೇ ಆಯ್ತು. ಆದ್ದರಿಂದ ಇಲ್ಲೂ ಗೊತ್ತಾಗಿಲ್ಲ ಅಂತಿದೆ, ಆದ್ರೆ ಏನೋ ಗೊತ್ತಾಗ್ತಾ ಇದೆ ಅಂತಿದೆ. ಇದೇ ತಪ್ಪಿಲ್ಗಳಿಗೆ. ಸುಷುಪ್ತಿಯಲ್ಲಿ ಏನೋ ಗೊತ್ತಾಗ್ತಾ ಇದೆ ಅಂತ ಏನೂ ಇರಲಿಲ್ಲ, ಗೊತ್ತಾಗಲಿಲ್ಲ ಅಷ್ಟೆ. ಆದ್ದರಿಂದ ಪ್ರಾಜ್ಞನಾದವನು ತನ್ನನ್ನಾಗಲಿ ಇನ್ನೊಂದನ್ನಾಗಲಿ ಸತ್ಯಾಂದ್ರತೆಗಳನ್ನಾಗಲಿ ಯಾವುದನ್ನು ಅರಿಯಲ್ಲ. ತುರೀಯನಾದರೋ ಯಾವಾಗಲೂ ಅರಿಯುವವನೇ. ಅರಿವಿಲ್ಲ ಅಂತಲೇ ಇಲ್ಲ, ಗೊತ್ತಾಗ್ಲಿಲ್ಲ ಅಂತಲೇ ಇಲ್ಲ, ಯಾವಾಗಲೂ ಗೊತ್ತಾಯ್ತು ಅಷ್ಟೆ. ಈಗ ಎಚ್ಚರವನ್ನು ಈ ದೃಷ್ಟಿಯಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ವಿ, ಆದ್ರೂ ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇದೆ. ಯಾಕೆ ಗೊತ್ತಾಗ್ತಾ ಇದೆ? ನಾನಾಗಿ ಗೊತ್ತಾಗ್ತಾ ಇದೆ. ನಾನು ಎಚ್ಚರವಾಗಿದ್ದೇನೆ ಅಂತಲೇ ಗೊತ್ತಾಗ್ತಾ ಇದೆಯೇ ಹೊರತು ಇನ್ನೇನೋ ಗೊತ್ತಾಗ್ತಾ ಇಲ್ಲ. ಹಾಗೆ ನಾನು ಕನಸಾಗಿದ್ದೇನು ಅಂತಲೇ ಗೊತ್ತಾಗುತ್ತೆ. ಆದ್ದರಿಂದ ಅದು ಗೊತ್ತಾಗ್ತಾನೂ ಇದೆ, ಅದು ತುರಿಯ. ಹೀಗೆ ನಮ್ಮ ಸ್ವರೂಪಕ್ಕೆ ಗೊತ್ತಾಗಲ್ಲ ಅಂತಲೇ ಇಲ್ಲ, ಏನಾದರೂ ಒಂದು ಗೊತ್ತಾಗೇ ಆಗತ್ತೆ. ಆ ಗೊತ್ತು ಮಾಡಿಕೊಳ್ಳುವ ಅರಿವಿನ ಸ್ವರೂಪನೇ ನಾನು ಅಂತ ತಿಳ್ಕೊಂಡಾಗ ಆ ಸ್ವರೂಪಕ್ಕೆ ತುರಿಯ ಎಂದು ಹೆಸರು. ನಾವು ಯಾವಾಗಲೂ ಸರ್ವದಕ್ಕೆ ಎಲ್ಲವನ್ನೂ ನೋಡ್ತಾ ಇದ್ದೀವಿ, ನಮಗೆ ಗೊತ್ತಾಗ್ಲಿಲ್ಲ ಅಂತಲೇ ಇಲ್ಲ. ಯಾಕೆ? ನಮಗೆ ಗೊತ್ತಾಗದೆ ಇದೆ ಅಂತಲೇ ಹೇಳಕ್ಕಾಗಲ್ಲ. ಯಾವುದನ್ನಾದ್ರೂ ಒಂದನ್ನ ಅದು ತನ್ನ ಪಾಡಿಗೆ ತಾನಿದೆ, ಯಾರಿಗೂ ಗೊತ್ತಾಗಿಲ್ಲ ಅಂತಲೇ ಹೇಳಕ್ಕಾಗಲ್ಲ. ಅಂತ ಆದಮೇಲೆ ಗೊತ್ತಾಯ್ತು ಅಂತಲೇ ಹೇಳಬೇಕು. ಗೊತ್ತಾಯ್ತು ಅಂತಾದ್ರೆ ಗೊತ್ತು ಮಾಡಿಕೊಳ್ಳುವ ಸ್ವರೂಪವೇ ನಾನು, ಅರಿವಿನ ಸ್ವರೂಪವೇ ನಾನು ಅಂತ ಅರ್ಥ ಮಾಡ್ಕೊ. ಈ ಪ್ರಪಂಚವನ್ನು ಹೀಗೆ ನೋಡೋಕೆ ಹೋದ್ರೆ ಗೊತ್ತು ಮಾಡ್ಕೊಳಕ್ಕಾಗಲ್ಲ, ಬಿಟ್ಬಿಡು. ಗೊತ್ತು ಮಾಡ್ಕೊಳಕ್ ಆಗದೆ ಇರೋದನ್ನ ಎಷ್ಟು ಪ್ರಯತ್ನ ಹಾಕಿದ್ರು ತಾನೇ ಅಷ್ಟೇ ವೇಸ್ಟ್. ಅದು ಸಮುದ್ರಕ್ಕೆ ಉಪ್ಪು ಹಾಕಿದಾಗೆ. ಸಮುದ್ರದೊಳಗೆ ಉಪ್ಪು ಹಾಕ್ತಾರೆ ಯಾರಾದ್ರು, ಸಮುದ್ರದಿಂದ ಉಪ್ಪು ತೆಗೆದಿದ್ದು ಬೆಟ್ಟಕ್ಕೆ ಕಲ್ಲು ಹೊರುವಂಥ ಕೆಲಸಗಳು, ಸಮುದ್ರಕ್ಕೆ ಉಪ್ಪು ಹಾಕೋ ಕೆಲಸ. ಆದರೆ ಪ್ರಯೋಜನ ಇಲ್ಲದೆ ಇರೋ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಈಗ ಪ್ರಯೋಜನ ಇರೋ ಕೆಲಸ ಯಾವುದು ಅಂದರೆ
ಎಚ್ಚರ, ಕನಸು, ನಿದ್ರೆ ಎಂಬುದು ಯಾವುದು ಅರಿವಿನ ಸ್ವರೂಪನಾದ ನನಗಿಂತ ಬೇರೆಯಾಗಿಲ್ಲ ಅಂತ ತಿಳ್ಕೊ. ಇದು ನಿಜವಾದ ಪ್ರಯೋಜನ. ಅಡಗ ಹೋಗ್ಬಿಡುತ್ತೆ. ಅಡಿಗೆ ಇದೆ ಅಂತ ಗೊತ್ತಾಗತ್ತೆ. ಆತ್ಮಾನಂ ವಿಲಕ್ಷಣಂ. ಆತ್ಮಾನಂ ವಿಲಕ್ಷಣಂ. ಆತ್ಮಾನಂ ಮತ್ತೆ ಕಾಮ ಬರಬೇಕು. ಆತ್ಮಾನಂ ತನ್ನನ್ನು ಅಂತ. ಆತ್ಮಾನಂ ವಿಲಕ್ಷಣಂ ಅವಿದ್ಯಾ ಬೀಜ ಪ್ರಸೂತಂ. ವಿಲಕ್ಷಣಂ ಅವಿದ್ಯಾ ಬೀಜ ಪ್ರಸೂತಂ. ಬಾಹ್ಯಂ ದ್ವೈತಂ. ಬಾಹ್ಯಂ ದ್ವೈತಂ. ಪ್ರಾಜ್ಞಃ ಪ್ರಾಜ್ಞಃ ನ ಕಿಂಚನ ಸಂವೇತ್ತಿ ಯಥಾ ವಿಶ್ವತೈಜಸೌ. ನ ಕಿಂಚನ ಸಂವೇತ್ತಿ ಯಥಾ ವಿಶ್ವತೈಜಸೌ. ಪ್ರಾಜ್ಞನಾದವನು ಅಂದರೆ ನಮ್ಮನ್ನು ನಾವು ನಿದ್ದೆಯನ್ನು ನೋಡಿದೆವು, ಅನುಭವಿಸಿದೆವು ಅಂತ ಏನೇನು ಹೇಳ್ತೀವೋ ಅದು, ಆವಾಗ ನನಗೆ ಪ್ರಾಜ್ಞ ಅಂತ ಹೆಸರು. ಅವನು ತನ್ನನ್ನಾಗಲಿ, ಈಗ ನಿದ್ರೆಯ ಇದನ್ನು ವಿಶ್ಲೇಷಿಸ್ತಾ ಇದ್ದಾರೆ ಅಷ್ಟೇ. ನಿದ್ರೆ ಎಂದರೆ ಏನು ಅಂತ ಕೇಳಿದರೆ ನಾವು ಏನು ಹೇಳ್ತೀವೋ ಅದನ್ನು ಹೇಳ್ತಾ ಇದ್ದಾರೆ. ಏನು ಅಂದರೆ ನನಗೇನೂ ಗೊತ್ತಾಗಲಿಲ್ಲ ಅಂತ ಹೇಳ್ತೀಯ ನೀನು. ಆ ನನಗೇನೂ ಗೊತ್ತಾಗಲಿಲ್ಲ ಅನ್ನೋದರಲ್ಲಿ ಇಷ್ಟು ಅಡಗಿದೆ. ಏನು ಅಂದರೆ ತನ್ನನ್ನು ತಿಳಿಯಲಿಲ್ಲ. ತನ್ನ ಸ್ವರೂಪ ತಿಳ್ಕೊಂಡೆ, ಇಲ್ಲ. ನನಗೆ ಗೊತ್ತಾಗಲಿಲ್ಲ ಅನ್ನೋದು ನನ್ನ ಸ್ವರೂಪವೇ. ಇಲ್ಲ. ಯಾವಾಗಲೂ ಗೊತ್ತು ಮಾಡ್ಕೊಳ್ಳೋ ನಾನು ಅನ್ನೋ ತಿಳುವಳಿಕೆ ಬರಬೇಕಿತ್ತು, ಅದು ಬರಲಿಲ್ಲ. ತನ್ನನ್ನು ಇನ್ನು ವಿಲಕ್ಷಣವಾದ ತನಗಿಂತ ಬೇರೆಯಾಗಿ, ತನಗಿಂತ ಬೇರೆಯಾಗಿರೋದು ಯಾವುದು? ದ್ವೈತ, ನಾನಲ್ಲದ್ದು. ಈಗ ನಾನು ಎಂಬುದಕ್ಕಿಂತ ಬೇರೆ ಅಂದರೆ ನಾನಲ್ಲದ್ದು ಅಂತ ಅಷ್ಟೇ ಆಗಬೇಕದು ಒಂದು. ನಾನು ಎಂಬುದು ಚೈತನ್ಯವಾದ್ದರಿಂದ ಬೇರೆ ಎಂದರೆ ಜಡವಾದದ್ದು ಅಂತ. ಈ ವಿಲಕ್ಷಣ ಅಂದ್ರಲ್ಲಿ ಎರಡೂ ಸೇರಿಸಿ ಗೊತ್ತಾಯ್ತಾ? ಅನಾತ್ಮವಾದದ್ದು, ಜಡವಾದದ್ದು. ಅವೆಲ್ಲವೂ ಯಾವುದರಿಂದ ಬಂದಿದ್ದು? ಅವಿದ್ಯಾ ಬೀಜ ಪ್ರಸೂತ. ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇರೋದೇ ಹೊರತು, ಇಲ್ಲೂ ತೋರ್ತಾ ಇದೆ ಅಂತ ಅಂದ್ಕೊಂಡಾಗಲೂ ತಪ್ಪು ತಿಳುವಳಿಕೆಯಿಂದಲೇ ತೋರ್ತಾ ಇರೋದ್ರಿಂದ ಆ ಪ್ರಾಜ್ಞನಿಗೆ ತಪ್ಪು ತಿಳುವಳಿಕೆ ಇಲ್ಲ, ಅದು ತಿಳುವಳಿಕೆ ಇದೆ ಅಂತ ಆಗಲಿಲ್ಲ. ತಪ್ಪು ತಿಳುವಳಿಕೆಯಿಂದ ತೋರೋದು. ಇಲ್ಲಿ ನಿಜವಾಗಿದೆ, ಅಲ್ಲಿ ತೋರಲಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲೂ ಇನ್ನೊಂದು ತೋರುವಾಗ ತಪ್ಪು ತಿಳುವಳಿಕೆಯಿಂದಲೇ ತೋರಬೇಕು, ಇಲ್ಲದೆ ಇರೋದೇ ತೋರ್ತಾ ಇರೋದು. ಆದರೆ ಅಲ್ಲಿ ಇಲ್ಲದೆ ಇರೋದು ತೋರ್ತಿರ್ಲಿಲ್ಲ ಅಷ್ಟೇ, ಆದರೆ ಇರೋದನ್ನು ತಿಳ್ಕೊಳ್ಳಿಲ್ಲ. ತೋರ್ಬೇಕನ್ನೋ ಅಪೇಕ್ಷೆ ಇದೆ. ಅಪೇಕ್ಷೆ ಇದೆ, ಹೋಗಲಿಲ್ಲ. ಆ ಅಪೇಕ್ಷೆ ಇಲ್ಲಿಂದ ನಾನೇನು ನೋಡಬೇಕಾಗಿಲ್ಲ, ನನಗಿಂತ ಬೇರೆ ಏನೂ ಇಲ್ಲ, ನಾನು ಯಾವಾಗಲೂ ಅರಿಯುವವನೇ ಹೊರತು ನನಗೆ ಗೊತ್ತಾಗಲ್ಲ ಅನ್ನೋದೇ ಇಲ್ಲ ಅನ್ನೋ ಅಪೇಕ್ಷೆಯನ್ನು ಕಳ್ಕೊಳ್ಳಿಲ್ಲ. ಇಲ್ಲಿ ಆ ಅಪೇಕ್ಷೆ ಇಟ್ಕೊಂಡು ಹಾಗೆ ಹೋಗಿದ್ದಾನೆ, ಅಲ್ಲೂ ಹಾಗೆ ಇದಾಗುತ್ತೆ. ಏನೋ ಗೊತ್ತಾಗಲಿಲ್ಲ ಅಂದ್ಬಿಡ್ತಾನೆ. ಅದು ಅವಿದ್ಯಾ ಬೀಜ ಪ್ರಸೂತ. ತಪ್ಪು ತಿಳುವಳಿಕೆಯನ್ನೇ ಬೀಜವಾಗಿ ಇಟ್ಟುಕೊಂಡಿರುವಂತಹ, ಅದರಿಂದ ಹುಟ್ಟಿಕೊಂಡಂತಹ ಈ ಹೊರಗಿನ ದ್ವೈತ ಎಂಬುದೇನಿದೆ, ಎರಡೆರಡಾಗಿ ತೋರುವುದು. ದ್ವೈತ ಅನ್ನೋದರಲ್ಲಿ ಭೇದ ಅಂತ ಒಂದು ಅರ್ಥ, ಎರಡೆರಡಾಗಿ ತೋರುವುದು ಅಂತ. ನೀವು ಏನನ್ನು ನೋಡಿದ್ರೂ ಎರಡಾಗಿ ತೋರುತ್ತೆ. ನೀವು ಸತ್ಯ ಅಂತ ನೋಡಿ ಸುಳ್ಳು ಹಿಂದ್ಗಡೆನೇ ಇರುತ್ತೆ, ಸುಖ ಅಂತ ನೋಡಿ ದುಃಖ ಹಿಂದ್ಗಡೆನೇ ಇರುತ್ತೆ, ಒಳ್ಳೆಯದು ಅಂತ ನೋಡಿ ಕೆಟ್ಟದ ಹಿಂದ್ಗಡೆನೇ ಇರುತ್ತೆ, ಅಗಲ ಅಂತ ನೋಡಿ ಗಿಡ್ಡ ಅನ್ನೋದು ಹಿಂದ್ಗಡೆನೇ ಇರುತ್ತೆ. ಯಾಕೆ? ನೀವು ಏನು ಶಬ್ದ ಉಪಯೋಗಿಸಿದ್ರು ಒಂದು ರಿಲೇಟಿವ್ ಟರ್ಮ್ ಅದು. ದ್ವೈತ ಅನ್ನೋ ಶಬ್ದ ಅದೇ ಅರ್ಥ. ಎರಡೆರಡಾಗೆ ತೋರುತ್ತದು, ದ್ವಂದ್ವಗಳು ಅವೆಲ್ಲ. ನೀವು ಏನನ್ನಾದರೂ ಹೇಳಿ, ಒಂದು ಕರಿ ಅಂತ ಹೇಳಿ ಬಿಳಿ ಇಟ್ಕೊಂಡು ಹೇಳ್ತಾ ಇದ್ದೀರಿ ಅಂತೀನಿ ಅಷ್ಟೇ. ಬಿಳಿ ಅನ್ನೋದೇ ಒಂದು ತಿಳುವಳಿಕೆ ನಿಮಗಿಲ್ಲ ಅಂದರೆ ಕರಿ ಅನ್ನೋ ಶಬ್ದ ಉಪಯೋಗಿಸೋಕ್ಕಾಗಲ್ಲ ನೀವು. ಎಲ್ಲದೂ ಅಷ್ಟೇ. ನೀವು ಯಾವುದನ್ನಾದರೂ ಹೇಳಿ, ಇವರು ಒಳ್ಳೆಯವರು ಅಂದರೆ ಕೆಟ್ಟವರೊಬ್ರು ಇದ್ದಾರೆ ಅಂತ ಆಯಿತು. ಹೀಗೆ ಈ ದ್ವೈತವು ತಪ್ಪು ತಿಳುವಳಿಕೆಯನ್ನೇ ಬೀಜವಾಗಿಟ್ಟುಕೊಂಡು ಅದರಿಂದ ತೋರಿ ಬರುತ್ತಿರುವಂತಹ ಈ ದ್ವೈತವನ್ನು ಅವನು ಅರಿಯುತ್ತಾ ಇಲ್ಲ. ಹೋಗಲಿ, ತಾನೇನಾಗಿದ್ದೀನಿ ಅಂತಲೂ ತಿಳ್ಕೊಳ್ಳಿಲ್ಲ ಪ್ರಾಜ್ಞನಾದವರು. ಆದ್ದರಿಂದ ಹೇಗೆ ವಿಶ್ವತೇಜಸ್ಸರಲ್ಲಿ ಇದಿದೆಯೋ, ವಿಶ್ವತೇಜಸ್ಸರು ಹೋಗಲಿ ತಮ್ಮಂತಾವು ತಿಳ್ಕೊತಾ ಇಲ್ವಾ? ಪ್ರಾಜ್ಞನ ಅಂದರೆ ನಿದ್ರೆಯಲ್ಲಿ ನಾವು ನಮ್ಮನ್ನು ತಿಳ್ಕೊಳ್ಳಿಲ್ಲ. ಈಗ ನಾವು ನಮ್ಮನ್ನು ತಿಳ್ಕೊಂಡಿದ್ದೀವೋ ಇಲ್ವಾ? ನಾನು ಗೊತ್ತಾಗ್ತಾ ಇಲ್ವಾ? ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ತಪ್ಪು. ಯಾಕೆ ಅಂದರೆ ನಾನು ಅನ್ನೋದು ಹೇಗೆ ಗೊತ್ತಾಗ್ತಾ ಇದೆ? ಇಲ್ಲಿ ಹುಟ್ಟು ಸಾಯುವವನು ಅಂತ ಗೊತ್ತಾಗ್ತಾ ಇದೆ, ಪರಿಚ್ಛಿನ್ನನಾದವನು ನಾನು ಅನ್ನಿಸ್ತಾ ಇದೆ, ನನ್ನಂತೆಯೇ ಬೇರೆಯವರು ಇದ್ದಾರೆ ಅನ್ನಿಸ್ತಾ ಇದೆ. ಇದು ನಾನು ತಿಳುವಳಿಕೆನೇ ಅಲ್ಲ. ಆದ್ದರಿಂದ ಅಲ್ಲಿ ನನ್ನನ್ನು ತಿಳಿಯಲಿಲ್ಲ, ಅದರ ತಪ್ಪು ತಿಳುವಳಿಕೆ ಅಂದರೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ತಪ್ಪು ತಿಳುವಳಿಕೆ ಇಲ್ಲ ಅಷ್ಟೇ. ಆದರೆ ಇಲ್ಲಿ ನನ್ನನ್ನೂ ತಿಳಿತಾ ಇಲ್ಲ, ನನ್ನನ್ನೇ ತಪ್ಪಾಗೂ ತಿಳ್ಕೊತಾ ಇದ್ದೀನಿ. ಅದರಿಂದ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ನಾವು ಅಂತಲ್ಲ, ಇಲ್ಲೇನೋ ಗೊತ್ತಾಗ್ತಾ ಇದೆಯಲ್ಲ, ಏನು ಗೊತ್ತಾದರೂ ತಪ್ಪು ತಿಳುವಳಿಕೆನೇ ಇಲ್ಲಿ ಗೊತ್ತಾಗ್ತಾ ಇರೋದು. ಈ ಸರಿಯಾದ ತಿಳುವಳಿಕೆನೇ ಅಲ್ಲ.
ಸರಿಯಾದ ತಿಳುವಳಿಕೆ ಆದ್ರೆ ಏನು ಹೇಳ್ತಾನೆ, ತುರಿಯ ಸ್ವರೂಪ ಅದು ಅಂತೀವಿ. ಭಾರಿ ಒಳ್ಳೆ ಚಿಂತನೆ ಇವೆಲ್ಲ. ತತಶ್ಚ ತತಶ್ಚ ಅಸೌ ಅಸೌ ತತ್ವಾಗ್ರಹಣೇನ ತಮಸ ತತ್ವಾಗ್ರಹಣೇನ ತಮಸ ಅನ್ಯಥಾಗ್ರಹಣ ಬೀಜಭೂತೇನ ಅನ್ಯಥಾಗ್ರಹಣ ಬೀಜಭೂತೇನ ಬದ್ಧೋ ಭವತಿ. ಬದ್ಧೋ ಭವತಿ. ಆದ್ದರಿಂದ ಈತನು ಅಂದರೆ ಈ ಪ್ರಾಜ್ಞನು ತತ್ವವನ್ನು ತಿಳಿಯದಿರುವುದು ಎಂಬ ಒಂದು ತಮಸ್ಸು, ತತ್ವವನ್ನು ಸರಿಯಾಗಿ ತಿಳಿದುಕೊಳ್ಳದ್ದು ಅನ್ನೋದೇ ಒಂದು ಅಜ್ಞಾನ. ತಮಸ್ಸು ಅಂದರೆ ಕತ್ತಲೆ ಅಂತ. ಕತ್ತಲೆ ಅಂದರೆ ಅಜ್ಞಾನವೆಲ್ಲವೂ ಕತ್ತಲೆನೆ. ಹೇಗೆ ಕತ್ತಲೆಯಲ್ಲಿ ಯಾವ ವಸ್ತುಗಳು ಸರಿಯಾಗಿ ತೋರಿ ಬರುವುದಿಲ್ಲವೋ, ಅಜ್ಞಾನವಿದ್ದಾಗಲೂ ಏನು ತೋರು ಬರಬೇಕೋ ಅದು ತೋರು ಬರ್ತಾ ಇಲ್ಲ. ಆದ್ದರಿಂದ ಆ ಅಜ್ಞಾನದಿಂದ ಆ ಅಜ್ಞಾನವು ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಬೀಜವಾಗಿರೋದು. ಇಲ್ಲಿ ತಪ್ಪಾಗಿ ತಿಳಿತಾ ಇದ್ದಾನೆ ತತ್ವವನ್ನು. ನಾನು ನಾನಲ್ಲದ್ದು ಅನ್ನೋ ಎರಡು ರೂಪದಲ್ಲಿ ತತ್ವವನ್ನೇ ತಿಳಿತಾ ಇದ್ದಾನೆ. ಅದು ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಗೆ ಬೀಜವಾಗಿರೋದು ತತ್ವವನ್ನು ಸರಿಯಾಗಿ ತಿಳಿದೇ ಇರೋದು ಅಂತ. ಆದ್ದರಿಂದ ಪ್ರಾಜ್ಞನಾದವನು ಆ ಒಂದು ತತ್ವವನ್ನು ತಿಳಿಯದೇ ಇರುವುದು ಎಂಬುದರಿಂದ ಬದ್ಧನಾಗಿದ್ದಾನೆ, ಸಿಕ್ಕಿ ಹಾಕಿಕೊಂಡಿದ್ದಾನೆ. ಸಿಕ್ಕಿ ಹಾಕಿಕೊಂಡಿದ್ದೀವಿ ಹಾಗೆ ಹೇಳೋಣ. ಸಿಕ್ಕಿ ಹಾಕಿಕೊಂಡಿದ್ದಾನೆ ಅನ್ನೋ ಶಬ್ದ ಇದೆಯಲ್ಲ, ಯಾರು ಅನ್ಕೋತೀವಿ ನಾವು. ಮನುಷ್ಯನಿಗೆ ಯಾವ ಶಬ್ದವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂತಲೇ ಗೊತ್ತಾಗಲ್ಲ. ಪ್ರಾಜ್ಞನಾದವನು ಸಿಕ್ಕಿ ಹಾಕಿಕೊಂಡಿದ್ದಾನೆ ಅಂದರೆ ಅಯ್ಯೋ ಸಿಗಾಕೊಳ್ಳಿ ಬಿಡ್ರಿ ನಮಗೆ ನಮ್ಮ ವಿಷಯವನ್ನೇ ಹೇಳ್ತಾ ಇರೋದು. ನಾವು ನಮ್ಮನ್ನ ನಿದ್ರೆಯನ್ನು ಅನುಭವಿಸಿದೆ ಮಹಾನ್ ಸಂತೋಷ ಅನುಭವಿಸ್ತೇವೆ ಅಂತೀಯ. ಭಾರಿ ಆನಂದ ಆಯಿತು ಕಣ್ರಿ ಅಂದರೆ ನಿದ್ರೆಯನ್ನು ಅನುಭವಿಸಿದೆ, ನನಗೇನು ಗೊತ್ತಾಗಲಿಲ್ಲ, ಭಾರಿ ಸಂತೋಷ ಆಯಿತು ಅಂದರೆ ನೀನು ತತ್ವವನ್ನು ತಿಳಿದುಕೊಂಡಿಲ್ಲ ಎಂಬುದರಿಂದ ಕಟ್ಟಾಕೊಂಡಿದೀಯ. ನೀನು ಅದನ್ನು ಇಷ್ಟಪಡ್ತಾ ಇದೀಯಾ. ನಿದ್ರೆಯನ್ನು ನೀನು ಇಷ್ಟಪಡ್ತೀಯಲ್ಲಪ್ಪ, ಏನೂ ಗೊತ್ತಾಗೋದು ಬೇಡ, ಯಾವ ಶಬ್ದನೂ ಬರೋದು ಬೇಡ, ಏನೂ ಬರೋದು ಬೇಡ ಅಂತ ಹೇಳಿ ಮಲಕ್ಕೋಬೇಕು ಅಂತ ಇಷ್ಟಪಡ್ತೀಯಲ್ಲ, ನಿದ್ರೆ ಅನುಭವಿಸ್ಬೇಕು ಅಂತ. ಹಾಗೆ ಅನುಭವಿಸ್ಬೇಕು ಅನ್ನೋ ಇಷ್ಟದಲ್ಲಿ ನೀನೇನೆ ತತ್ವವನ್ನು ತಿಳ್ಕೊಬಾರ್ದು ಅನ್ಕೋತಾ ಇದೀಯ. ಅದರಿಂದ ಸಿಗಾಕೋತಾ ಇದೆಯಾ ನೀನು. ಇನ್ನು ಅದೇ ನೀನೆ ವಿಶ್ವತೇಜಸ್ಸರ ರೂಪದಲ್ಲಿ ತೋರುವಾಗ ತತ್ವವನ್ನು ತಿಳಿದುಕೊಂಡಿಲ್ಲ, ಹಾಗೆ ಇದಿಲ್ಲ ತತ್ವವನ್ನು ತಿಳ್ಕೊಂಡಿಲ್ಲ ಅನ್ನೋದು ತಪ್ಪಾಗಿಯೂ ತಿಳ್ಕೊತಾ ಇದೆಯಾ. ನಾವು ನಮಗೆ ಹೇಳೋಣ, ಅವನು ಅಂದ ತಕ್ಷಣ ಎಲ್ಲೋ ಹೊರಟೋಗುತ್ತೆ ಅದು. ಯಸ್ಮಾತ್ ತುರಿಯಂ ತದ ಯಸ್ಮಾತ್ ತುರಿಯಂ ತದ ಸರ್ವದೃಕ್ ಸದಾ. ಸರ್ವದೃಕ್ ಸದಾ. ಯಾವಕ್ಕಪ್ಪ ಅಂದರೆ ಇವನು ತತ್ವವನ್ನು ತಿಳ್ಕೊಳ್ಳದೇ ಇರೋದ್ರಿಂದ ಸಿಗಾಕೊಂಡಿದ್ದಾನೆ. ಯಾಕೆಂದರೆ ತುರಿಯನು ಯಾವಾಗಲೂ ಅರಿಯುವವನು, ಅರಿವಿನ ಸ್ವರೂಪನಾಗಿರ್ತಾನೆಯೇ ಹೊರತು ತುರಿಯನಾದವನಿಗೆ ಅಂದರೆ ತತ್ವವನ್ನು ಸರಿಯಾಗಿ ತಿಳಿದುಕೊಂಡವನಿಗೆ ನನಗೆ ಗೊತ್ತಾಗಿಲ್ಲ ಅನ್ನೋದು ಯಾವಾಗಲೂ ಇರಲ್ಲ. ಜ್ಞಾನಿ ಆದವನಿಗೆ. ಹಾಗಾದ್ರೆ ಜ್ಞಾನಿಗಳಿಗೆ ಎಲ್ಲ ವಿಚಾರವೂ ಗೊತ್ತಿರುತ್ತಾ ಅಂದರೆ ಗೊತ್ತಾಗತ್ತೇನೋ, ಅದನ್ನು ಆ ಉಪಾಧಿಯಿಂದ ಹೇಳಲೇಬೇಕು ಅಂತೇನಿಲ್ಲ. ಈಗ ಜ್ಞಾನಿ ಅಂತ ಹೇಳಿ ಯಾವುದನ್ನೋ ಒಂದು ಉಪಾಧಿಯನ್ನು ಅಂಟಿಸಿದ್ರೆ ಆ ಉಪಾಧಿಯನ್ನು ನಾವು ಜ್ಞಾನಿ ಅಂತ ಇರೋದು. ಆದರೆ ಜ್ಞಾನಿ ಆದವನು ಆ ಉಪಾಧಿ ನಾನು ಅಂತಲೇ ಅಂದ್ಕೊಂಡಿರಲ್ಲ. ಆ ಉಪಾಧಿಯನ್ನು ನಾನು ಅಂದ್ಕೊಂಡ್ರೆ ಜ್ಞಾನಿ ಆಗ್ತಾನೆ ಅವನು ಇಲ್ಲ. ಅವನು ನಮ್ಮ ಥರನೇ ಆಗ್ತಾನೆ. ಹಾಗೆ ತಾನೇ ನಾವಿರೋದು. ಆದರೆ ಆ ಉಪಾಧಿಗಳು ನಾನಲ್ಲ ಅಂದ್ಕೊಂಡವಂತಾನೆ ಜ್ಞಾನಿ. ಮತ್ತೆ ನೀವು ಆ ಉಪಾಧಿ ನಡೆಸಿ ಇವ್ರಿಗೆಲ್ಲದೂ ಗೊತ್ತಾಗುತ್ತಾ ಅಂದರೆ ಅವನದನ್ನು ನಾನು ಅಂತ ಅನ್ಕೋಬೇಕಲ್ಲ. ಭಾರಿ ಕಷ್ಟ ಆಯಿತು ಅರ್ಥ ಮಾಡ್ಕೊಳ್ಳೋದು. ಮತ್ತು ಅವರು ವ್ಯವಹಾರ ಮಾಡ್ತಾರೆ ಯಾರ ದೃಷ್ಟಿಯಲ್ಲಿ. ಈಗ ಕನಸು ನಮ್ಮ ಕನಸು. ನಾನು ಹೇಳ್ತೀನಿ ಇಲ್ಲಿ ಕನಸಿನಲ್ಲಿ ನೆನ್ನೆ ನೀವೆಲ್ಲ ಬಂದಿದ್ರಿ ಕಣೋ, ನಾನು ನಿಮ್ಮ ಜೊತೆಲ್ಲ ಮಾತಾಡಿದೆ, ಊಟ ಮಾಡಿದೆ ಅಂತೀವಿ. ನೀವು ಒಪ್ಕೋತೀರಾ? ನನ್ನ ಕನಸಿನಲ್ಲಿ ನೀವು ಬಂದಿರೋದು. ಹಾಗೆ ನನ್ನ ಪ್ರಪಂಚದಲ್ಲಿ ನಾನು ಇವರನ್ನು ಅಜ್ಞಾನಿ ಅಂತ ಇದ್ದೀನಿ, ಅವರನ್ನ ಜ್ಞಾನಿ ಅಂತ ಇದ್ದೀನಿ. ನಾನೇ ನನ್ನ ಪ್ರಪಂಚದಲ್ಲೇ ಇಟ್ಟಿರೋದು. ಆದರೆ ನಿನ್ನ ಪ್ರಪಂಚದೊಳಗೆ ಅವರೇ ಕೈಯ ಬರಬೇಕು. ಅವರೇನ ಉಪಾಧಿ ನಾನು ಅಂದ್ಕೊಂಡಿಲ್ಲಪ್ಪ. ಆ ಉಪಾಧಿ ನಾನು ಅಂತ ಅಂದ್ಕೊಳ್ದೇ ಇರೋವಾಗ ಅವರು ನಮ್ಮ ಪ್ರಪಂಚದೊಳಗೆ ಹೇಳೋದು ಇವ್ರನ್ನ ಜ್ಞಾನಿ ಅಂತ ಹೇಳಿ ಇವ್ರಿಗೆ ಇದೆಲ್ಲ ಗೊತ್ತಾಗ್ಬಿಡುತ್ತಾ, ಅದು ಗೊತ್ತಾಗ್ಬಿಡುತ್ತಾ. ಇವನು ಏನು ಗೊತ್ತಾಗುತ್ತಾ ಅಂತ ಕೇಳ್ತಾ ಇದ್ದಾನೋ, ಇವನ ಪ್ರಪಂಚದಲ್ಲಿ ಯಾವುದನ್ನೋ ಹೆಚ್ಚು ಅಂದ್ಕೊಂಡಿದ್ದಾನಲ್ಲ ಅದನ್ನೇ ಕೇಳ್ತಾ ಇರೋದು. ಇವರಿಗೆ ಡಾಕ್ಟರ್ ವಿಷಯ ಗೊತ್ತಾ, ಲಾಯರ್ ವಿಷಯ ಗೊತ್ತಾ, ಪೊಲೀಸ್ ವಿಷಯ ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ, ಹಾಗೆ ತಾನೇ ಕೇಳೋದು. ಅದು ತುಂಬ ಗೊತ್ತಾ ಅಂತ ಕೇಳಿದರೆ ತುಂಬ ಕಷ್ಟದ್ದು ಯಾವುದು ಅಂದರೆ ಡಾಕ್ಟ್ರು, AS ಅದು ಎಲ್ಲ ಗೊತ್ತಾಗುತ್ತಾ ಜ್ಞಾನಿಗಳಿಗೆ ಅಂತ ಕೇಳಬಹುದು. ಸರಿ, ಅದು ಯಾರ ಪ್ರಪಂಚದೊಳಗಿರೋದು? ನಿನ್ನ ಪ್ರಪಂಚದಲ್ಲಿ. ನಿನ್ನ ಪ್ರಪಂಚದಲ್ಲಿರೋನನ್ನು ಆ ಜ್ಞಾನಿಯನ್ನು ನೀನು ಪ್ರಪಂಚದೊಳಗೆ ಸೇರಿಸ್ಕೊಂಡು ಅವನಿಗೆ ಗೊತ್ತಾಯಿತು ಅಂತ ಕೇಳಿದರೆ ನಿನ್ನ ಪ್ರಪಂಚದಲ್ಲಿರೋದು ಅವನಿಗೆ ಗೊತ್ತಾಗಬೇಕು? ನಿನ್ನ ಕನಸಲ್ಲಿರೋದು ನನಗೆ ಯಾಕೆ ಗೊತ್ತಾಗಬೇಕು?
ನಿನ್ನ ಕನಸಲ್ಲಿರೋದು ನನಗೇನು ಗೊತ್ತಾಗಬೇಕಾಗಿಲ್ಲಪ್ಪ. ಹಾಗಂದು ಮಾತ್ರಕ್ಕೆ ನನ್ನ ಕನಸಲ್ಲಿರೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ವೇಸ್ಟ್ ಅಂತೀಯಾ? ಇಲ್ಲ. ಹಾಗೆ ನಿನ್ನ ಎಚ್ಚರನೂ ನಿನ್ನಗಳಕ್ಕೆ ಸೇರಿರೋದು. ಇದನ್ನು ತುಂಬ ಚಿಂತನೆ ಮಾಡಬೇಕು. ತುಂಬ ಜನ ಈ ಪ್ರಶ್ನೆ ಕೇಳಿದ್ದಾರೆ, ಜ್ಞಾನಿಗಳಿಗೆ ಎಲ್ಲವೂ ಗೊತ್ತಾಗುತ್ತೆ ಅಂದರೆ ಅವರಿಗೆ ಎಲ್ಲ ಶಾಸ್ತ್ರಗಳು ಗೊತ್ತಾಗ್ಬಿಡುತ್ತಾ ಅಂತೆಲ್ಲ ಕೇಳಿದ್ದಾರೆ. ನಮಗೆ ಯಾವುದೋ ಹೆಚ್ಚು ಅನ್ನಿಸ್ಬಿಟ್ಟಿದೆಯಲ್ಲ, ಅದೆಲ್ಲವೂ ಅವ್ರಿಗೂ ಗೊತ್ತಾಗಬೇಕು ಅನ್ಕೋತಾ ಇದ್ದಾನೆ. ಅವನು ಯಾವುದರಿಂದ ಹೆಚ್ಚಿನವನಾಗಿದ್ದಾನೆ ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ಇನ್ನವನಿಗೆ ಜನ್ಮ ಮರಣಾದಿಗಳಿಲ್ವೋ ಅದನ್ನು ತಿಳ್ಕೊಂಡು ಹೆಚ್ಚಿನವನಾಗಿದ್ದಾನೆ. ಯಾವುದೇ ವಿಶೇಷಣಗಳನ್ನು ಮಾಡಿಲ್ಲ. ಆಗ ಅವನನ್ನು ಬೇರೆಯಾಗಿ ಇಟ್ಟು ನೋಡೋಣ. ಅವನು ತಾನು ಇನ್ನೊಂದು ಹುಟ್ಟಬೇಕು ಎಂಬುದಕ್ಕೆ ಒಂದು ಬೀಜವನ್ನು ಇಟ್ಕೋತಾ ಇಲ್ಲ ಅಷ್ಟೆ. ನಾವುಗಳು ನಮ್ಮ ಪ್ರತಿಯೊಂದು ನಡೆ ನುಡಿ ಎಲ್ಲದರಿಂದಲೂ ಮತ್ತೆ ಜನ್ಮಾದಿಗಳನ್ನು ಗ್ರಹಣ ಮಾಡುವುದಕ್ಕೆ ಬೀಜಗಳನ್ನು ಇಟ್ಕೊಂಡೇ ಹೋಗ್ತಾ ಇದ್ದೀವಿ. ಜ್ಞಾನಿ ಅಂದರೆ ಏನು ಅಂದರೆ ಅವನು ಯಾವ ಬೀಜವನ್ನು ಇಟ್ಕೋತಾ ಇಲ್ಲ, ಸುಟ್ಟಾಕ್ಬಿಟ್ಟಿದ್ದಾನೆ ಎಲ್ಲ, ನಿರ್ಬೀಜ ಅವಸ್ಥೆ ಅದು. ಆದರೆ ನಮಗಿದು ಅರ್ಥ ಆಗಲ್ಲ. ಈಗ ಜ್ಞಾನಿಯ ಮನಸ್ಥಿತಿಗೆ ನಾವು ಏರಲಿಲ್ಲ ಅಂದರೆ ನಮಗಿದು ಅರ್ಥನೇ ಆಗಲ್ಲ. ಇದು ತಪ್ಪಿಸ್ಕೊಳಕ್ಕೆ ಹೇಳೋ ಉತ್ತರ ಅಂತ ಏನೇನೋ ಹೇಳ್ತಾರೆ. ತಪ್ಪಿಸ್ಕೊಳಕ್ಕೆ ಹೇಳ್ತಾ ಇರೋ ಉತ್ತರ ಅಲ್ಲ, ಉತ್ತರ ಗೊತ್ತಿಲ್ಲ ಅಂತಲೂ ಅಲ್ಲ. ಜ್ಞಾನಿಯ ಬಗ್ಗೆ ನಾವು ಕಲ್ಪನೆ ಮಾಡ್ತೀವಿ. ನಾವು ಜ್ಞಾನಿಯ ಬಗ್ಗೆ, ಅಜ್ಞಾನಿಗಳಾದ ನಾವು ಜ್ಞಾನಿಯ ಬಗ್ಗೆ ಕಲ್ಪನೆ ಮಾಡೋಕ್ಕಾಗತ್ತಾ? ಇಲ್ಲ. ಹೀಗಿರಬೇಕು ಹಾಗಿರಬೇಕು ಅಂತ ನಾವು ಅವ್ರ ಬಗ್ಗೆ ಅಂದ್ಕೊಳಕ್ಕಾಗತ್ತಾ? ಅಂದ್ಕೊಂಡು ಮಾತ್ರಕ್ಕೆ ಅವನು ಇರಬೇಕಾ? ಇಲ್ಲ. ಅದೇ ನಿನ್ನ ಕನಸಿನಲ್ಲಿ ನಾನು ಬರಬೇಕಾದ ಅವಶ್ಯಕತೆ ಏನಿಲ್ಲ. ನೀನು ಹೇಳ್ಬೋದು, ನೀವು ನನ್ನ ಕನಸಲ್ಲಿ ಬಂದಿದ್ರಿ, ನನ್ಗೆ ಹೀಗೆ ಹೇಳಿದ್ರಿ, ನಿಮ್ಗೆ ಇಂತಿಂಥ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬೋದು ನೀನು. ನಾನು ಹೇಳ್ತೀನಿ ಅದು ನಿನ್ನ ಕನಸು ಕಣಯ್ಯ ಅಂತೀನಿ ನಾನು. ಮಹರ್ಷಿಗಳ ಹತ್ರ, ರಮಣ ಮಹರ್ಷಿಗಳ ಹತ್ರ ಒಬ್ಬ ಫಾರಿನ್ ಅವನು ಬಂದು ಎದ್ನಿತ್ವಾ ಗೋಡೆ ಹೊರಕೋಬೇಡ, ಅಲ್ಲಿ ನಿಂತ್ಕೊ, ನಿದ್ದೆ ಮಾಡಬೇಡ, ಕಣ್ಣಿಗೆ ನೀರು ಹಚ್ಕೊಂಬ. ನಿದ್ದೆ ಸಹಜವಾಗಿ ಎಲ್ರಿಗೂ ಬರುತ್ತೆ, ಅದೇನೋ ದೊಡ್ಡ ವಿಷಯ ಅಲ್ಲ. ತತ್ವವನ್ನು ತಿಳ್ಕೊಂಡಿಲ್ಲ, ನಿದ್ರೆ ಬಂದೇ ಬರುತ್ತೆ. ಅದೇನೋ ನಮ್ಗೆ ಈಗಲೂ ನಿದ್ರೆನೇ ಇರೋದು. ತತ್ವವನ್ನು ತಿಳ್ಕೊಂಡಿಲ್ಲ ಅನ್ನೋದು ಈಗಲೂ ಇದೆಯಲ್ವಪ್ಪ. ಆದ್ಮೇಲೆ ಸ್ವಲ್ಪ ತತ್ವವನ್ನು ತಿಳ್ಕೊಂಡಿಲ್ಲ ಅನ್ನೋದು ಈಗಲೂ ಇರೋದ್ರಿಂದ ನಿದ್ರೆಲೇ ಇದ್ದೀವಿ ನಾವು. ನಿದ್ರೆ ಅನ್ನೋದು ಹೊಸದಾಗಿ ಮಾಡಬೇಕಾಗಿಲ್ಲ, ಬರಬೇಕಾಗಿಲ್ಲ, ಈ ಕಡೆಗೆ ಬಾ ಅಂತ ಇರೋದು. ಸ್ವಲ್ಪ ಕಣ್ಣಿಗೆ ನೀರು ಹರಿಸ್ಕೊಂಡು ಬಾ. ಪ್ರತಿಯೊಬ್ಬರಿಗೂ ಕಷ್ಟ ಆಗತ್ತಿದು. ಶುರುನಲ್ಲಿ ಪಾಠ ಕೇಳುವಾಗ ನಿದ್ರೆ ಅನ್ನೋದು ಬಂದೇ ಬರುತ್ತೆ. ಅದನ್ನು ನಾವು ತೆಗಿಬೇಕು. ತತ್ವವನ್ನು ತಿಳ್ಕೊಳ್ಳೋಕೆ ಅಡ್ಡಿ ಮಾಡ್ತಾ ಇವೆ ಇವೆಲ್ಲ, ಪ್ರತಿಯೊಂದು ಅಡ್ಡಿ ಮಾಡುತ್ತೆ. ಹಾಗೆ ತುರ್ಯಾದನ್ಯಸ್ಯ ಅಭಾವಾತ್ ಸರ್ವದಾ ಸದೈವ ಭವತಿ ಸರ್ವಂಚ ತದೃಕ್ಚ ಇತಿ ಸರ್ವದೃಕ್. ಸರ್ವದೃಕ್ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ತುರಿಯನಿಗಿಂತ ಬೇರೆಯಾಗಿ ಮತ್ತೊಂದು ಎಂಬುದು ಇಲ್ಲವೇ ಇಲ್ಲವಾದ್ದರಿಂದ ನೀವು ನಮ್ಮ ಸ್ವರೂಪವನ್ನೇ ನಾವು ವಿಶ್ವ, ತೈಜಸ, ಪ್ರಾಜ್ಞಾ ಎಂದು ಮೂರಾಗಿ ತಪ್ಪು ತಿಳ್ಕೊತಾ ಇರೋದ್ರಿಂದ, ಮೂರು ತಪ್ಪು ತಿಳುವಳಿಕೆನೆ ಅಂತ. ಆದ್ದರಿಂದ ತುರಿಯನಿಗಿಂತ ಬೇರೆಯಾಗಿ ವಿಶ್ವ, ತೈಜಸ, ಪ್ರಾಜ್ಞರು ಅಂತ ಇಲ್ಲವೇ ಇಲ್ಲವಾದ್ದರಿಂದ, ವಿಶ್ವ ತೈಜಸರ ಪ್ರಾಜ್ಞೆಗಳಿಂತ ಬೇರೆಯಾಗಿ ಆ ಅವಸ್ಥೆಗಳು ಅನ್ನೋದಿಲ್ಲವಾದ್ದರಿಂದ, ನಾನು ಯಾವಾಗ ಎಚ್ಚರವನ್ನು ನೋಡ್ತೀನೋ ಆಗ ಮಾತ್ರ ನನ್ನ ಎಚ್ಚರ ನನಗಿರುತ್ತೆ ಹೊರತು ಇಲ್ಲಾಂದ್ರೆ ಎಚ್ಚರ ಇಲ್ಲ. ನಾನು ಕನಸನ್ನು ನೋಡುವಾಗ ಮಾತ್ರ ನನ್ನ ಕನಸು ನನಗಿರುತ್ತೆ ಅಂತ. ಆದ್ದರಿಂದ ಆ ಅವಸ್ಥೆಗಳು ಅದನ್ನು ನೋಡುವ, ಅಭಿಮಾನ ಪಟ್ಕೊಳ್ಳುವ ಅವನಿಗಿಂತ ಬೇರೆಯಾಗಿಲ್ಲ. ಅಂದರೆ ಆತ್ಮನಿಗಿಂತ ಬೇರೆಯಾಗಿ ಅವಸ್ಥೆಯೂ ಇಲ್ಲ, ಅಲ್ಲಿ ತೋರಿ ಬರುವ ಚೈತನ್ಯವೂ ಅನ್ನೋದು ಇಲ್ಲವಾದ್ದರಿಂದ ಆ ಸ್ವರೂಪವನ್ನೇ ತುರಿಯ ಅಂತ ಹೇಳ್ತಾ ಇರೋದು. ತುರಿಯ ಅಂದರೆ ಬ್ರಹ್ಮ ಅಂತ ಹೇಳ್ತಾ ಇರೋದ್ರಿಂದ ಆ ತುರಿಯ ಸ್ವರೂಪವು ಯಾವಾಗಲೂ ಇದ್ದೇ ಇರುತ್ತದೆ. ನೀನು ತಪ್ಪು ತಿಳುಕೊಂಡ ಕಾಲದಲ್ಲಿಯೂ ತುರಿಯನೇ ಇರೋದು. ನೀನು ಹಗ್ಗವನ್ನು ಹಾವು ಅಂತ ತಿಳ್ಕೊಂಡಾಗ್ಲೂ ಹಗ್ಗವೇ ಇರೋದು, ಹಾವಲ್ಲ ಇರೋದು. ಹಾವನ್ನು ತಪ್ಪು ತಿಳುವಳಿಕೆ ಅಂತ. ಆದ್ದರಿಂದ ಈ ತುರಿಯ ಸ್ವರೂಪವು ಸರ್ವವೂ ಆಗಿದೆ, ದೃಕ್ ಸ್ವರೂಪವೂ ಆಗಿದೆ. ಸರ್ವಂಚ ತದ್ ದೃಕ್ಚ, ಅರಿವಿನ ಸ್ವರೂಪವೂ ಆಗಿದೆ. ನೀನು ಸರ್ವ ಅಂತ ಎಲ್ಲಾದರೂ ಹೇಳಿದರೆ ವಸ್ತುಗಳು, ಇದು ಚೈತನ್ಯ, ಇದು ಜಡ ಅಂತ ಹೇಳಿದರೆ ಆ ಎರಡು ರೂಪದಲ್ಲಿರೋದು ಈ ತುರಿಯ ಸ್ವರೂಪವೇ. ಆದ್ದರಿಂದ ಅವನು ಸರ್ವವೂ ಆಗಿದ್ದಾನೆ, ದೃಕ್ ಸ್ವರೂಪವೂ ಆಗಿದ್ದಾನೆ. ಆದ್ದರಿಂದ ತುರಿಯನು ಸರ್ವದೃಕ್, ಸದಾ ಯಾವಾಗಲೂ ಸರ್ವದೃಕ್ಕೆ ಅವನು. ಇಂಥ ಒಳ್ಳೆ ಚಿಂತನೆ.
ತಸ್ಮಾತ್ ತಸ್ಮಾತ್ ನ ತತ್ವಾಗ್ರಹಣ ಲಕ್ಷಣಂ ಬೀಜಂ ತತ್ವಾಗ್ರಹಣಲಕ್ಷಣಂ ಬೀಜಂ. ಅಂತಾದ್ದರಿಂದ ಅವನಲ್ಲಿ ತತ್ವವನ್ನು ತಿಳಿದುಕೊಂಡಿಲ್ಲ ಎಂಬ ಬೀಜವೇ ಇರುವುದಿಲ್ಲ. ಯಾಕೆ? ಅರಿವಿನ ಸ್ವರೂಪದಲ್ಲಿ ತತ್ವ ತಿಳ್ಕೊಂಡಿಲ್ಲ ಅಂತ ಹೇಗ್ರಿ ಇರುತ್ತೆ? ಮತ್ತೆ ನೀವೇ ಹೇಳ್ತೀರಿ ತುರಿಯನಿಗಿಂತ ಬೇರೆಯಾಗಿ ಪ್ರಾಜ್ಞಾ ಇಲ್ಲ ಅಂತೀರಿ, ಪ್ರಾಜ್ಞನಿಗೆ ತತ್ವ ತಿಳ್ಕೊಂಡಿಲ್ಲ ಇದೆ ಅಂತೀರಿ. ನೀನು ಅವನನ್ನು ಪ್ರಾಜ್ಞಾ ಅಂದ್ಕೊಂಡಾಗ ಅವನಿಗೆ ತತ್ವ ತಿಳ್ಕೊಂಡಿಲ್ಲ ಅಂತ ಹೇಳ್ತೀರಿ. ನಾನು ಎಚ್ಚರಾಗಿದ್ದೇನೆ ನೀನು ಅಂದ್ಕೊಂಡಾಗ ನಿನಗೆ ತತ್ವ ಗೊತ್ತಿಲ್ಲಪ್ಪ, ತತ್ವವನ್ನೇ ತಪ್ಪಾಗೂ ತಿಳ್ಕೊತಾ ಇದೆಯಾ ಅನ್ನೋದು. ನೀನು ಏನು ಹೇಳ್ತೀಯ ನಿನ್ನ ತಿಳುವಳಿಕೆ ಅನುಸರಿಸೇ ಪ್ರಶ್ನೆ ಉತ್ತರ ಎರಡು ಅಷ್ಟೇ ಹೊರತು ನಿನಗೆ ತತ್ವ ಗೊತ್ತಾಗಿಲ್ಲ, ನೀನು ಅಜ್ಞಾನಿಯೇ ಅಂತ ಶಾಸ್ತ್ರ ನಮ್ಮನ್ನು ತೀರ್ಮಾನ ಮಾಡಕ್ಕೆ ಬಂದಿಲ್ಲ. ಅದಕ್ಕೆ ನೋಡಿ, ಶಾಸ್ತ್ರ ಯಾವ ವ್ಯಕ್ತಿ ಹೆಸರು ಹೇಳಲಿಲ್ಲ, ಏನೂ ಹೇಳಲಿಲ್ಲ, ನೀನು ಅಜ್ಞಾನಿಯೇ ಅಂತೂ ಹೇಳಕ್ಕೆ ಬಂದಿಲ್ಲ. ನೀವು ಯಾವಾಗಲೂ ಜ್ಞಾನ ಸ್ವರೂಪರೇ, ಪರಮಾತ್ಮರೇ, ಅದನ್ನು ನೀವು ತಿಳ್ಕೊಂಡಿಲ್ಲ, ಅದರಿಂದ ನಿಮಗಿದೆಲ್ಲ ಕಾಣಿಸ್ತಾ ಇದೆ ಅಲ್ವೇ? ಅದರಿಂದ ಅವನಲ್ಲಿ ತತ್ವವ ತಿಳಿದುಕೊಂಡಿಲ್ಲ ಎಂಬ ರೂಪವಾದ ಬೀಜವು ಇರುವುದೇ ಇಲ್ಲ. ತತ್ರ ತತ್ಪ್ರಸೂತಸ್ಯ ಅನ್ಯಥಾಗ್ರಹಣಸ್ಯಾಪಿ ಅತ ಏವ ಅಭಾವಃ. ಆದ್ದರಿಂದಲೇ, ಅತ ಏವ ಅಂದ್ರೆ ಆದ್ದರಿಂದಲೇ ತತ್ವವನ್ನ ತಿಳ್ಕೊಂಡಿಲ್ಲ ಅನ್ನೋದೇ ಇಲ್ವಲ್ಲ. ಹಾಗಿಲ್ಲದೆ ಇರೋ ಅಗ್ರಹಣ ಅನ್ನೋದೇ ಇಲ್ಲ, ಅಜ್ಞಾನವೇ ಇಲ್ಲವಾದ್ದರಿಂದಲೇ ಅನ್ಯಥಾಗ್ರಹಣವೂ ಇಲ್ಲ. ನಮ್ಮ ಸ್ವರೂಪಕ್ಕೆ ನಮಗೆ ಅಜ್ಞಾನವೂ ಇಲ್ಲ, ಮಿಥ್ಯಾಜ್ಞಾನವೂ ಇಲ್ಲ. ನಾವು ಯಾವಾಗಲೂ ಕೇವಲ ಚಿನ್ಮಾತ್ರ ಸ್ವರೂಪರು, ಸಚ್ಚಿದಾನಂದ ಸ್ವರೂಪರೇ ಅನ್ನೋದು ಗೊತ್ತು ಮಾಡ್ಕೊಳ್ದೆ ಅದು ಹೇಗ್ರಿ ಆಗುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಸರಿ ಮೊದಲಿಂದ ಬಾ, ಮೊದಲಿಂದ ಚಿಂತನೆಗೆ ಶುರು ಮಾಡೋ, ಅಲ್ಲಿಂದ ಹಿಂದಕ್ಕೆ ಹೋಗೋ. ವಿಶ್ವ ಅಂದರೆ ಏನು, ತೈಜಸ ಅಂದರೆ ಏನು, ಪ್ರಾಜ್ಞಾ ಅಂದರೆ ಏನು, ಅಲ್ಲಿಂದ ಬಾ. ನಿನಗೆ ಗೊತ್ತಾದರೆ ಈಗಲೇ ಗೊತ್ತಾಗ್ಬಿಡುತ್ತೆ. ಈಗಲೇ ನಮ್ಮ ಸ್ವರೂಪಕ್ಕೆ ಯಾವ ತಪ್ಪು ತಿಳುವಳಿಕೆನೂ ಇಲ್ಲ, ತಿಳುವಳಿಕೆ ಇಲ್ಲ ಅನ್ನೋದು ಇಲ್ಲ. ಅರಿವಿನ ಸ್ವರೂಪಕ್ಕೆ ತಿಳುವಳಿಕೆ ಇಲ್ಲ ಅಂದರೆ ಹೇಗೆ ಆಗುತ್ತೆ? ಈಗ ಇದನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗ್ತಾ ಇದೆಯೋ ಇಲ್ವಾ? ಅರ್ಥ ಆಯ್ತು ಅಂದ್ರೆ ನಿಂಗೆ ತಿಳುವಳಿಕೆ ಇಲ್ಲ ಅಂತಲೇ ಇಲ್ಲ ಅಲ್ವಾ? ವೇದಾಂತ ವಿಚಾರ ಹೇಳ್ತಾ ಇದ್ದೀವಿ. ಎಚ್ಚರ ಅಂದರೆ ಇಷ್ಟು ಅಂತ ಈಗ ಹೇಳಿದ್ವಿ. ಎಚ್ಚರ ಎಂಬುದಕ್ಕೆ ತುದಿ ಮೊದಲು ಹೇಳಕ್ಕೆ ಬರಲ್ಲ, ಎಚ್ಚರ ಹೀಗೆ ದೊಡ್ಡದಾಗ್ತಾ ಹೋಗಬೇಕಿದ್ರೆ. ಆದ್ದರಿಂದ ನಾನು ಎಚ್ಚರಾಗಿದ್ದೇನೆ ಅಂತ ಹೇಳೋದು ಬಿಟ್ರೆ ಎಚ್ಚರ ಅಂದರೆ ಏನು ಅಂತ ಹೇಳೋಕ್ಕಾಗಲ್ಲ. ಈ ವಿಷಯ ಗೊತ್ತಾಯ್ತೋ ಇಲ್ವಾ? ಗೊತ್ತಾಯ್ತು ಅಂತ ಆದ್ಮೇಲೆ ತಿಳುವಳಿಕೆ ಇಲ್ಲ ಶಬ್ದಕ್ಕೆ ಅರ್ಥ ಏನು? ನಾನೇ ಎಚ್ಚರಾಗಿದ್ದೇನೆ ಗೊತ್ತಾಯ್ತು. ನಾನು ಎಚ್ಚರವನ್ನು ನೋಡುವಾಗ ಮಾತ್ರ ಎಚ್ಚರ ಇರುತ್ತೆ, ಇಲ್ಲ ಅಂದರೆ ಇರಲ್ಲ ಗೊತ್ತಾಯ್ತು. ಎಚ್ಚರವನ್ನು ನೋಡುವಾಗ ಕನಸು ನಿದ್ರೆಗಳು ಇರೋಲ್ಲ ನಮಗೆ, ಅದು ಗೊತ್ತಾಯ್ತು. ಒಂದಿದ್ದಾಗ ಇನ್ನೆರಡು ಇಲ್ಲ ಅಂತ ಆದ್ದರಿಂದ, ನನ್ನನ್ನು ಬಿಟ್ಟು ಅವುಗಳು ಇರೋಲ್ಲ ಅಂತ ಆದ್ದರಿಂದ ಆ ಅವಸ್ಥೆಗಳು ಎಂಬುದು ನನ್ನಲ್ಲಿಯೇ ತೋರಿಕೆ, ಅರ್ಥ ಆಯಿತು. ಇಷ್ಟೆಲ್ಲ ಅರ್ಥ ಆಗ್ತಾ ಇರೋವಾಗ ನಮಗೆ ಗೊತ್ತಾಗಲ್ಲ ಶಬ್ದಕ್ಕೆ ಅರ್ಥ ಏನೋ? ಹೀಗೆ ಹೇಳಿದ್ರು ಗೊತ್ತಾಗಲ್ಲ ಅಂದ್ರೆ ಇನ್ನು ಹೇಗೆ ಹೇಳಿದ್ರು ಗೊತ್ತಾಗುತ್ತೆ ಅಂತ. ಬೋಧೆ ಅನುಭವ ಯಸ್ಯ ಅಂತ ಎಷ್ಟು ಒಳ್ಳೆ ಚಿಂತನೆ ನೋಡಿ. ನಹಿ ಆಚಾರ್ಯರಿಗೆ ನಮ್ಮನ್ನು ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲಿಸಲೇಬೇಕು ಅಂದರೆ ಹೇಗಾದರೂ ಉದ್ಧಾರವಾಗಲಿ. ನಿತ್ಯ ಜ್ಞಾನ ಸ್ವರೂಪನಾದಂಥ ಇವನು ತನ್ನನ್ನು ಹುಚ್ಚ ಅದ ಏನೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ನಾನೇನೋ ಕಳ್ಕೊಂಬಿಟ್ಟಿದ್ದೀನಿ ಅಂದರೆ ಏನು ಹೇಳಬೇಕು? ಹಿಂದೊಂದು ಸಲ ಹೇಳಿದ್ದೆ ನಿಮಗೆ ಒಂದು ಪಾಠದಲ್ಲಿ. ನಮ್ಮ ಊರಿನಲ್ಲೊಬ್ಬ ಅಡಿಕೆ ವ್ಯಾಪಾರಿ ಇದ್ದಾನೆ, ತುಂಬ ಕೋಟೀಶ್ವರ, ತುಂಬ ಹಳ್ಳಿಯಲ್ಲಿ ಅವನು ಸಿಟಿ ಲೆವೆಲಿನ ಕೋಟೀಶ್ವರ, ಹಾಗೆ ಅಷ್ಟು ದೊಡ್ಡ ವ್ಯಾಪಾರಿ. ಅವನಿಗೆ 2 ಮಕ್ಕಳು. ಮೊದಲನೇ ಮಗ ಪೆದ್ದ ಹುಚ್ಚ. ಅವನು ಪ್ರತಿನಿತ್ಯ ಆ ಮನೇಲೇ ಅಪ್ಪನ ಹತ್ರ ಅಪ್ಪ ನಂಗೆ ₹1 ಕೊಡು, ₹2 ಕೊಡು ಅಂತ ಬೇಡ್ತಾನೆ. ಮನೇಲೇ ಬೇಡ್ತಾನೆ. ಅಥವಾ ಮನೇಲಿ ಕೊಡಲಿ ಅಂದರೆ ಹೊರಗಡೆ ಹೋಗಿ ಬೇಡ್ಕೊಂಬಂದ್ಬಿಡ್ತಾನೆ. ₹100 ₹200 ಎಲ್ಲ ಬೇಡ್ಕೊಂಡು ಎಲ್ಲರ ಹತ್ರನೂ ತೊಗೊಂಬಂದ್ಬಿಡ್ತಾನೆ. ಅವ್ನು ಊರವ್ರಿಗೆಲ್ಲ ಹೇಳಿಟ್ಟಿದ್ದಾನೆ, ಯಾರು ಹೇಳಿದ್ರು ಕೊಟ್ಬಿಡ್ರಪ್ಪ, ನೀವು ಲೆಕ್ಕ ಬರ್ಕೊಂಡಿರಿ, ನಾನು ನಿಮಗೆ ಕೊಡ್ತೀನಿ ಅಂತ. ಆ ಅಪ್ಪಂಗೆ ಏನು ನೋವು ಅಂದರೆ, ನಾನು ಮೊನ್ನೆ ಒಂದು ಸಲ ನಮ್ಮ ಅಡಿಕೆ ವ್ಯಾಪಾರದಿದ್ದಕ್ಕೆ ಹೋಗಿ ಕೂತ್ಕೊಂಡಿದ್ದೆ ಅವನ ಹತ್ರ. ಹೇಳ್ಕೊಂಡ, ಸ್ವಾಮಿ ಏನಿದ್ರಿ ಏನು ಸ್ವಾಮಿ, ನನ್ನ ಮಗ ಹುಚ್ಚ ಪೆದ್ದ, ಕೋಟಿಗಟ್ಟಲೆ ಇದೆ ನಮಗೆ, ನನಗೇನೂ ಇಲ್ಲ, ನಾನು ಯಾರೂ ನೋಡ್ಕೊಳ್ಳಲ್ಲ, ನನಗೇನೂ ಇಲ್ಲ ಅಂತ ಬೇಡ್ತಾನೆ ಎಲ್ಲರ ಹತ್ರನೂ. ಏನು ಮಾಡೋದು? ಈಗ ನಾವು ಅದೇ ಸ್ಥಿತಿಲೇ ಇರೋದು. ಆಚಾರ್ಯರಿಗೆ ಯಾಕೆ ಅಷ್ಟೊಂದು
ಕರುಣೆ ಅಂದರೆ ಅಯ್ಯೋ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮರು ಇವರು ಅದು ಕೊಡಿ ಇದು ಕೊಡಿ, ಒಂದು ಕೆಲಸ ಕೊಡಿ, ಮಕ್ಕಳು ಕೊಡಿ, ವಿದ್ಯೆ ಕೊಡಿ, ಇದನ್ನೇ ಬೇಡ್ತಾ ಇರೋದು. ಬೇಡಬೇಕಾ ನೀನು ಸರ್ವಜ್ಞ ಸರ್ವಶಕ್ತ, ಏನು ಬೇಕಿದ್ರು ನೀನು ಹೇಳಿದ್ರೆ ಆಗಬೇಕು, ಸತ್ಯ ಸಂಕಲ್ಪ ನೀನು. ಹಾಗೆ ನೀನು ಬೇಡ್ಕೊಂಡು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಂದರೆ ಯಾರೋ ಕೊಟ್ಟರೆ ಒಂದು ತಿನ್ಕೊಂಡು ಜೀವನ ಮಾಡ್ತೀವಪ್ಪ ಅನ್ನೋ ದೈನ್ಯತೆಗೆ ಬಂದ್ಬಿಟ್ಟಿದೆ. ಈ ದೈನ್ಯತೆ ಹೋಗ್ಬೇಕು ಮನುಷ್ಯನಿಗೆ. ಅಹಂಕಾರ ಬರಬಾರ್ದು, ಒಪ್ಕೋತೀನಿ. ದುರಭಿಮಾನ ದುರಹಂಕಾರ ಬರಬಾರ್ದು, ಅದರ ದೈನ್ಯತೆಯೂ ಇರಬಾರ್ದು. ದೀನರಾಗಿರೋದಕ್ಕೆ ನಾವು ಯೋಗ್ಯರಲ್ಲ. ಪರಮಾತ್ಮ ಸ್ವರೂಪವೇ ನಮ್ಮ ಸ್ವರೂಪ. ನಹಿ ಸವಿತರೆ ಸದಾ ಪ್ರಕಾಶಾತ್ಮಕೆ ತದ್ವಿರುದ್ಧಂ ಅಪ್ರಕಾಶನಂ ಅನ್ಯಥಾ ಪ್ರಕಾಶನಂ ವಾ ಸಂಭವತಿ. ಸೂರ್ಯನಲ್ಲಿಯೇ ಯಾವಾಗಲೂ ಬೆಳಕಿನ ಸ್ವರೂಪನಾದಂತಹ ಪ್ರಕಾಶಾತ್ಮಕೆ, ಬೆಳಕಿನ ಸ್ವರೂಪನಾದಂತಹ ಸೂರ್ಯನಲ್ಲಿ ಅದಕ್ಕೆ ವಿರುದ್ಧವಾದಂತಹ ಬೆಳಗದೆ ಇರೋದು ಅನ್ನೋದಾಗ್ಲಿ, ತಪ್ಪಾಗಿ ಬೆಳಗ್ಬಿಡೋದು ಅನ್ನೋದಾಗ್ಲಿ ಇದೆಯಾ? ಇಲ್ಲ. ಸೂರ್ಯ ಯಾವುದನ್ನು ತಪ್ಪಾಗಿ ಬೆಳಗ್ತಾ ಇಲ್ಲ. ನಾವು ಬೇಕಿದ್ರು ತಪ್ಪಾಗಿ ತಿಳ್ಕೊಬೋದು. ಸೂರ್ಯ ಬೆಳಗ್ತಾ ಇದ್ದಾನಷ್ಟೇ. ಸೂರ್ಯ ಬೆಳಗ್ತಾ ಇಲ್ಲ ಅನ್ನೋ ಶಬ್ದಕ್ಕೂ ಅರ್ಥ ಇಲ್ಲ. ಮತ್ತೆ ರಾತ್ರಿ ಬೆಳಗಲ್ವಲ್ಲ ಅನ್ನೋದು ನೀನು ತಪ್ಪು ತಿಳುವಳಿಕೆ. ಸೂರ್ಯನ ಸ್ವಭಾವ ನೀನು ಅರ್ಥ ಮಾಡ್ಕೊಂಡ್ರೆ ಬೆಳಗೋಲ್ಲ ಅನ್ನೋದೇ ಇಲ್ಲ, ತಪ್ಪಾಗಿ ಬೆಳಗ್ತಾನೆ ಅಂತಲೂ ಇಲ್ಲ. ಹಾಗೆ ನಮ್ಮ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗಿಲ್ಲ ಅಂತಲೂ ಇಲ್ಲ, ತಪ್ಪಾಗಿ ಗೊತ್ತು ಮಾಡ್ಕೊಂಡೆ ಅನ್ನೋದು ಇಲ್ಲ. ಯಾಕೆ? ಗೊತ್ತಾಗಲ್ಲ ಅನ್ನೋದು ಗೊತ್ತಾಯಿತು, ತಪ್ಪಾಗಿ ಗೊತ್ತು ಮಾಡ್ಕೊಂಡೆ ಅನ್ನೋದು ಗೊತ್ತಾಯಿತು. ವ್ಯವಹಾರದಲ್ಲಿ ನಮ್ಗಿದು ಗೊತ್ತಾಗ್ಲಿಲ್ಲ ಕಣ್ರಿ ಅಂತ ಹೇಳ್ತೀಯ. ಗೊತ್ತಾಗಿಲ್ಲ ಕಣ್ರಿ ಅಂದ್ರೆ ಬುದ್ಧಿವರೆಗೆ. ಬುದ್ಧಿಗೆ ಈ ವಿಷಯ ಅರ್ಥವಾಗಲಿಲ್ಲ ಅನ್ನೋದು ನಂಗೆ ಅರ್ಥವಾಗತ್ತೆ. ನಾನು ಬುದ್ಧಿ ಅಲ್ಲ. ಬುದ್ಧಿಯು ತಪ್ಪಾಗಿ ತಿಳಿದುಕೊಂಡಿತು ಎಂದರೆ ಅದು ನನಗೆ ಗೊತ್ತಾಗುತ್ತೆ, ಈ ಬುದ್ಧಿಗೆ ತಪ್ಪಾಗಿ ಗೊತ್ತಾಯಿತು ಅಂತ. ಬುದ್ಧಿ ಗೊತ್ತೇ ಆಗಲಿಲ್ಲ ಅಂದ್ರೆ ಗೊತ್ತಾಗಿಲ್ಲ ಅಂತ ಗೊತ್ತಾಗುತ್ತೆ. ನಾನು ಬುದ್ಧಿಯನ್ನ ಯಾವಾಗಲೂ ಬುದ್ಧಿ ಪ್ರತ್ಯಯಗಳಿಗೆ ಸಾಕ್ಷಿಯಾಗಿರುವ ನಾನು ಗೊತ್ತಾಗಿಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಏನು ನನಗೆ? ನಾನು ಯಾವಾಗಲೂ ಅರಿಯುವವನಾದ ನಾನು ಅರಿತಾ ಇಲ್ಲ ಅಂತಲೂ ಇಲ್ಲ, ತಪ್ಪಾಗಿ ಅರಿತೆ ಎಂಬುದೂ ಇಲ್ಲ ನನಗೆ. ಅದೆಲ್ಲ ಎಚ್ಚರ ಅವಸ್ಥೆ ಒಳಗೆ ಸೇರ್ಕೊಂಡಿದ್ದಾವೆಲ್ಲ. ನಹಿ ದ್ರಷ್ಟುರ್ದೃಷ್ಟೇರ್ ವಿಪರಿಲೋಪೋ ವಿದ್ಯತೆ ಶ್ರುತೆ. ದ್ರಷ್ಟೃವಿನ ದೃಷ್ಟಿಗೆ, ಅರಿಯುವಾತನ ಅರಿಗೆ ವಿಪರಿಲೋಪ, ವ್ಯತ್ಯಾಸ, ಮುಕ್ಕು ಎಂಬುದಿಲ್ಲವೇ ಇಲ್ಲ. ಅರಿಯುವಾತನ ಅರಿವಿಗೆ, ಈ ಅರಿಯುವಾತನ ಅಂತ ಇಟ್ಕೊಂಡಾಗ ಅದು ಪರಿಚ್ಛಿನ್ನವಾಗಿ ನಮ್ಮನ್ನು ನಾವು ತಿಳ್ಕೊತಾ ಇದ್ದೀವಲ್ಲ, ಅದು ನಾನು ಎಂದರೆ ಅರಿಯುವವನು, ನೋಡುವವನು, ಕೇಳುವವನು, ಮುಟ್ಟುವವನು, ಮೂಸುವವನು, ಹೀಗೆ ತಿಳ್ಕೊತಾ ಇದ್ದೀವಿ. ಬುದ್ಧಿವರೆಗೂ ತಗೊಂಡೋಗ್ತೀವಿ ಅದನ್ನು. ಬುದ್ಧಿಯಲ್ಲಿ ಇದು ಗೊತ್ತಾಗಬೇಕು ಅಂತ ಇಟ್ಕೊಂಡಿರೋದ್ರಿಂದ ಗೊತ್ತಾಗುವುದೆಲ್ಲವೂ ಬುದ್ಧಿಗೆ ಹಾಗೆ ಇಟ್ಕೊಂಡಿವಿ. ನಮ್ಮ ಬುದ್ಧಿಗೆ ಇದು ಗೊತ್ತಾಗಲ್ಲ ಕಣ್ರಿ ಅಂತೀವಿ. ಆದರೆ ಬುದ್ಧಿಗೆ ಗೊತ್ತಾದರೂ, ಬುದ್ಧಿಗೆ ಗೊತ್ತಾಗದಿದ್ದರೂ, ಬುದ್ಧಿ ಗೊತ್ತಾಯಿತು ಅಂತಾದಾಗ ಗೊತ್ತಾಯಿತು ಅಂತಲೂ, ಗೊತ್ತಾಗಲಿಲ್ಲ ಅಂದರೂ ಗೊತ್ತಾಗಲಿಲ್ಲ ಅಂತಲೂ ಅರಿತಾ ಇರುವ ನನ್ನ ಅರಿವಿಗೆ ಯಾವಾಗಲೂ ಗೊತ್ತಾಗಲಿಲ್ಲ ಅಂತಲೇ ಇಲ್ಲ. ನಾನು ನಿತ್ಯ ಅರಿವಿನ ಸ್ವಭಾವ, ಅರಿವಿನ ಸ್ವರೂಪ, ಅರಿವೇ ನಾನು ಅಂತ ನನಗೆ ಗೊತ್ತಾಗಲಿಲ್ಲ ಶಬ್ದಕ್ಕೆ ಅರ್ಥ ಏನು? ಗೊತ್ತಾಗಲಿಲ್ಲ ಅಂತಲೇ ಇಲ್ಲ. ಅಥವಾ ಜಾಗ್ರತ್ ಸ್ವಪ್ನಯೋ ಸರ್ವಭೂತಾವಸ್ಥಃ ಸರ್ವವಸ್ತು ದೃಗಾಭಾಸಃ ತುರೀಯಃ ಏವ ಇತಿ ಸರ್ವದೃಕ್ ಸದಾ.